ಓಂ ಶಾಂತಿ. ಶಿವ ತಂದೆ ತಿಳಿಸ್ತಾರೆ, ಮೀಟೆ ಬಚ್ಚೆ ಬಾಬಾ ಕಿ ಶ್ರೀಮತ್ ಕಾ ರಿಗಾರ್ಡ್ ರಖನಾ ಮನ, ಮುರಳಿ ಕಭಿ ಮಿಸ್ ನಹಿ ಕರ್ನಾ. ಬಾಬಾರವರ ಶ್ರೀಮತಕ್ಕೆ ಗೌರವಿಸೋದು ಅಂದರೆ ಅರ್ಥ ಆಗಿದೆ, ಎಂದೂ ಕೂಡ ಮುರಳಿ ಮಿಸ್ ಮಾಡಬಾರ್ದು. ಅಂದರೆ ರೆಗ್ಯುಲರ್ ಪಂಕ್ಚುಯಲ್ ಆಗಿ ನಾವು ಬಾಬಾ ಅವ್ರ ಎಜುಕೇಷನ್ ಮಾಡ್ತಾ ಇರಬೇಕು, ಓದ್ತಾ ಇರಬೇಕು. ಹರ್ ಆಜ್ಞಾ ಕಾ ಪಾಲೋ ಕರ್ನಾ ಹೈ. ಪ್ರತಿಯೊಂದು ಆಜ್ಞೆಗಳನ್ನು ಬಾಬಾ ಏನೇನು ಹೇಳ್ಕೊಡ್ತಾರೆ, ಶ್ರೀಮತಗಳು ಅಂತ ಏನಿದೆ, ಡೈರೆಕ್ಷನ್ಸ್ ಅಂತ ಏನಿದೆ, ಅದನ್ನು ಪಾಲನೆ ಮಾಡಬೇಕು. ಪ್ರಶ್ನೆ ಇದೆ, ಅಗರ್ ತುಮ್ ಬಚ್ಚೋ ಸೆ ಕೋಯಿ ಪೂಛೆ ರಾಜಿ ಖುಷಿ ಹೋ ತೋ ಉನ್ಹೇ ತುಮೆ ಕೌನ್ ಸಾ ಜವಾಬ್ ಫಲಕ್ ಸೆ ದೇನಾ ಚಾಹಿಯೆ. ಈಗ ನಿಮ್ಮ ಹತ್ರ ಯಾರಾದರೂ ಕೇಳ್ತಾರೆ, ನೀವು ರಾಜಿಯಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಕೇಳ್ತಾರೆ. ತಕ್ಷಣ ಯಾವ ಜವಾಬ್ ಕೊಡ್ಬೇಕು ನೀವು? ಬಾಬಾ ಹೇಳ್ತಾರೆ, ಬೋಲೋ ಪಾರ್ವಹತಿ ಪಾರಬ್ರಹ್ಮ ಮೇ ರಹನೆ ವಾಲೋಂಕಿ. ಅಂದರೆ ನಮಗೆ ಭಗವಂತನ ಪಡಿಬೇಕು ಅನ್ನುವಂಥ ಒಂದು ಯೋಚನೆ ಇತ್ತು. ವಹ ಮಿಲ್ ಗಯಾ ತೋ ಬಾಕಿ ಕ್ಯಾ ಚಾಹಿಯೆ. ಭಗವಂತನೇ ನಮಗೆ ಸಿಕ್ಬಿಟ್ರು ಜೀವನದಲ್ಲಿ ಅಂದಮೇಲೆ ಇನ್ನೇನು ಬೇಕು? ಪಾನಾತಾ ಸೋ ಪಾಲಿಯಾ. तुम ईश्वरीय बच्चों को किसी भी बात का ಪಾರ್ವಾಹನ್ नहीं है. ಪಡಿಬೇಕಾಗಿರೋದನ್ನು ಪಡ್ಕೊಂಡ್ಬಿಟ್ವಿ ಅಂದಮೇಲೆ ನಾವೆಲ್ಲ ಮಕ್ಕಳಿಗೆ ಯಾವುದೇ ಮಾತಿನ ಏನಿರಬಾರ್ದು, ಯೋಚನೆ ಇರಬಾರ್ದು, ಚಿಂತೆ ಇರಬಾರ್ದು. तुम्हें बाबा से अपना बनाया, तुम्हें बाबा ने अपना बनाया, तुम्हारे पर ताज रखा, ಪಾರ್ವಾಹ ಕಿಸ್ ಬಾತ್ ಕಿ. ಸ್ವಯಂ ಭಗವಂತ ನಮ್ಮನ್ನು ಆಯ್ಕೆ ಮಾಡಿಕೊಂಡ್ರು, ತಮ್ಮವನ್ನಾಗಿ ಮಾಡಿಕೊಂಡ್ರು, ತಲೆ ಮೇಲೆ ಜವಾಬ್ದಾರಿ ಕಿರೀಟ ಇಟ್ಟಿದ್ದಾರೆ. ಅಂದರೆ ಯಾವ ಮಾತಿನ ಯೋಚನೆ ಇಟ್ಕೋಬೇಕು, ಯಾವುದು ಯೋಚನೆ ಇಟ್ಕೋಬಾರ್ದು. ಓಂ ಶಾಂತಿ. ಬಾಬಾ ಸಮझाते बच्चों की बुद्धि में जरूर होगा कि बाबा भी है, ಟೀಚರ್ भी है, ಸುಪ್ರೀಂ ಗುರು भी है. ಮಕ್ಕಳಿಗೆ ಗೊತ್ತಿದೆ ಬುದ್ಧಿನಲ್ಲಿ ಬಾಬಾ ತಿಳಿಸಿರೋ ವಿಚಾರಗಳು. ಶಿವಬಾಬಾ ತಂದೆನೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ, ಮತ್ತು ಸದ್ಗುರುನೂ ಆಗಿದ್ದಾರೆ, ಸುಪ್ರೀಂ ಗುರು ಕೂಡ ಆಗಿದ್ದಾರೆ. ಇಸಿ ಯಾದ್ ಮೇ ಜರೂರ್ ಹೋಂಗೆ. ಇದೇ ನೆನಪಿನಲ್ಲಿ ಇರಬೇಕು ಅಂತಾರೆ. ನೀವು ಇರ್ಬೋದು, ಯಾದ್ ಕಭಿ ಸಿಕ್ಕಲ ನಹಿ ಸಕ್ತೆ. ಈ ಥರ ನೆನಪು ಮಾಡೋದನ್ನು ಎಲ್ಲಿ ಕಲಿಸೋದಿಲ್ಲ. ಬಾಬಾ ಹಿ ಕಲ್ಪ ಆಕರ್ ಸಿಕ್ಕಲಾತೆ. ಪ್ರತಿ ಕಲ್ಪಕ್ಕೆ ಒಂದ್ಸಲ, ಅಂದರೆ 5000 ವರ್ಷಗಳಿಗೆ ಒಂದ್ಸಲ ಈ ನಾಟಕದಲ್ಲಿ ತಂದೆನೇ ಬಂದು ಇಷ್ಟೆಲ್ಲ ವಿಚಾರಗಳನ್ನು ತಿಳಿಸ್ತಾರೆ. ವಹಿ ಜ್ಞಾನ ಕ ಸಾಗರ್ ಪತಿ ಪಾವನ್ ಬಿ. ಆ ತಂದೆ ಜ್ಞಾನ ಸಾಗರನೂ ಆಗಿದ್ದಾರೆ, ಪತಿತ ಪಾವನನೂ ಆಗಿದ್ದಾರೆ. ಬಾಪ್ ಬಿ ಹೇ, ಟೀಚರ್ ಬಿ ಹೇ, ಗುರು ಬಿ. 3 ಸಂಬಂಧನೂ ಇವತ್ತು ಬಾಬಾ ನಮಗೆ ಅನುಭವ ಮಾಡಿಸ್ತಾ ಇದ್ದಾರೆ. ತಂದೆ, ಟೀಚರ್, ಗುರು 3 ಆಗಿದ್ದಾರೆ. अब यह समझ जाता है जबकि ज्ञान का तीसरा ನೇತ್ರ ಮಿಲಾ है. ಈಗ ನಿಮಗೆ ತಿಳುವಳಿಕೆ ಬಂದಿದೆ, ಜ್ಞಾನದ 3ನೇ ನೇತ್ರ ನಮಗೆ ಸಿಕ್ಕಿದೆ. बच्चे बल समझते हैं तो होंगे परंतु बाबा को ही भूल जाते हैं. ಕೆಲವು ಮಕ್ಕಳು ತಿಳ್ಕೊತಾರೆ, ಆದರೆ ತಂದೆಯನ್ನು ಮರೆತು ಹೋಗ್ಬಿಡ್ತಾರೆ. तो टीचर गुरु फिर कैसे याद आएगा. ಮೈನ್ ತಂದೆನೇ ಮರೆತು ಹೋಗ್ಬಿಟ್ರೆ ಟೀಚರ್ ಗುರು ಎಲ್ಲಿಂದ ನೆನಪಿಗೆ ಬರುತ್ತೆ? माया बहुत ही प्रबल है जो 3 रूप में महिमा होते हुए भी तीनों को बुला देती. ಈ ಪ್ರಪಂಚದಲ್ಲಿ ಮಾಯೆ ಎಷ್ಟು ಜೋರಿದೆ ಅಂದರೆ, ತಂದೆ, ಶಿಕ್ಷಕ, ಸದ್ಗುರು 3 ಸಿಕ್ಕಿದ್ರು ಕೂಡ ಅವ್ರದ್ದು ಮಹಿಮೆ ನಡೀತಾ ಇದ್ರು ಅಂಥವರನ್ನೇ ಏನು ಮಾಡಿಬಿಡ್ತೀವಿ, ಮರೆತು ಹೋಗ್ಬಿಡ್ತೀವಲ್ಲ. ಇತನಿ ಸರ್ವಶಕ್ತಿಮಾನ್ ಮಾಯಾ है. ಇಷ್ಟು ಜೋರಿದೆ ಪ್ರಪಂಚದಲ್ಲಿ ಮಾಯೆ. ಬಚ್ಚೆ ಬಿ ಲಿಖ್ತೆ ಹೇ ಬಾಬಾ ಹಮ್ ಭೂಲ್ ಜಾತೆ ಹೇ. ಮಕ್ಕಳು ಕೂಡ ಬರೀತೀರಾ, ಬಾಬಾ ನೆನಪು ಮಾಡೋದು ಮರ್ತೋಯ್ತು. ಮಾಯಾ ಐಸಾ ಪ್ರಬಲ ಹೇ, ಡ್ರಾಮಾನುಸಾರ ಹೇ, ಬಹು ಸಹಜ. ಮಾಯೆ ಇಷ್ಟು ಜೋರಿದೆ, ಎಲ್ಲ ಈಸಿನೇ, ಕಷ್ಟ ಯಾವುದೂ ಇಲ್ಲ, ಸರಳವಾಗಿದೆ ವಿಚಾರ. ಆದರೂ ನಾಟಕದ ಅನುಸಾರವಾಗಿ ಈಸಿಯಾಗಿ ಮಕ್ಕಳಿಗೆ ಬಾಬಾ ಇಷ್ಟೆಲ್ಲ ತಿಳಿಸ್ತಾ ಇದ್ರು ಕೂಡ ಏನಾಗುತ್ತೆ, ಮರ್ತೋಗುತ್ತೆ. ಬಚ್ಚೆ ಸಮಸ್ತೆ ಐಸಾ ಕವಿ ಕೋಯಿ ಹೋ ನಹೀ ಸಕ್ತಾ. ನೀವು ತಿಳ್ಕೊತೀರಾ ಹಿಂದೆ ಈ ಥರ ಯಾವಾಗಲೂ ಆಗಿರಲಿಲ್ಲ ಅಂತ. ಯಹಿ ಬಾಬಾ ಟೀಚರ್ ಸದ್ಗುರು ಸತ್ಯ ಹೇ. ತಂದೆ ಟೀಚರು ಸದ್ಗುರು ಆಗಿದ್ದಾರೆ, ಅವರು ಸತ್ಯವಾಗಿದ್ದಾರೆ. ಸ್ಮೇ ಗಪ್ಪೋಡೆ ಆದಿಕ್ಕೆ ಕೊಯ್ ಬಾತ್. ಇದರಲ್ಲಿ ಸುಳ್ಳು ಪಳ್ಳು ಇಲ್ವೇ ಇಲ್ಲ ಅಂತಾರೆ. ಸುಳ್ಳು ಹೇಳೋ ಅವಶ್ಯಕತೆ ಏನಿದೆ ಭಗವಂತನಿಗೆ? ಹೊಟ್ಟೆ ಪಾಡಿರೋರೆಲ್ಲ ಸುಳ್ಳು ಹೇಳ್ತಾರೆ. ಭಗವಂತನಿಗೇನೆ ಹೊಟ್ಟೆ ಪಾಡಿದೆ, ಎಲ್ಲಿದೆ ಅವ್ರಿಗೆ? ಹೊಟ್ಟೆನೇ ಇಲ್ವಲ್ಲ.
ಸುಳ್ಳು ಹೇಳೋ ಅಗತ್ಯನೂ ಇಲ್ವಲ್ಲ, ಸ್ವಾರ್ಥನೂ ಇಲ್ವಲ್ಲ. ಅದರಿಂದ ಇಲ್ಲಿ ಸುಳ್ಳಿನ ಪ್ರಶ್ನೆ ಇಲ್ಲ. ಅಂದರ್ ಮೇ ಸಮझना चाहिए ना, ಪರಂತು ಮಾಯಾ ಬುಲಾ ದೇತಿ. ಒಳಗಡೆ ತಿಳ್ಕೋಬೇಕು ನಾವು, ಸತ್ಯ ಜ್ಞಾನ ಸಿಗ್ತಾ ಇದೆ, ಸತ್ಯ ತಂದೆ ಸಿಕ್ಕಿದ್ದಾರೆ, ಆದರೂ ಮಾಯೆ ಮರೆಸುತ್ತೆ. ಕೇತೆ ಹಮ್ಮ ಹಾರ್ ಖಾ ಲೇತೆ ಹೇ. ಕೆಲವ್ರು ಹೇಳ್ತಾರೆ ನಾವು ಸೋತೋಗ್ಬಿಟ್ವಿ ಮಾಯೆಗೆ ಅಂತೇಳ್ಬಿಟ್ಟು. ತೋ ಕದಮ್ ಕದಮ್ ಮೇ ಪದಮ್ ಕೇಸೆ ಹೋಂಗೆ. ಹೆಜ್ಜೆ ಹೆಜ್ಜೆನಲ್ಲಿ ಸಂಪಾದನೆ ಹೆಂಗೆ ಮಾಡ್ಕೊಳಕ್ಕಾಗತ್ತೆ ನೀವು ಮರ್ತೋಗ್ಬಿಟ್ರೆ. ದೇವತಾ ಅಂಕಿತೋ ಪದ್ಮೋಂಕಿ ನಿಶಾನಿ ದೇತೆ. ದೇವಾನ್ ದೇವತೆಗಳಿಗೆ ಪದ್ಮಗಳಷ್ಟು ಗುರುತುಗಳನ್ನು ತೋರಿಸ್ತಾರೆ. ಸಬ್ಕೋ ತೋ ನಹಿ ದೇ ಸಕ್ತೆ, ಎಲ್ರಿಗೂ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈಶ್ವರ್ ಕಿ ಯ ಪಡಾಯಿ ಹೇ ಮನುಷ್ಯ ಕಿ ನಹಿ. ಇದು ಈಶ್ವರನೇ ಓದಿಸ್ತಾ ಇರೋವಂಥ ವಿದ್ಯೆ, ಇಲ್ಲಿ ಮನುಷ್ಯರು ಓದಿಸ್ತಾ ಇಲ್ಲ. ಮನುಷ್ಯ ಕಿ ಯ ಪಡಾಯಿ ಕಭಿ ಹೋ ನಹಿ ಸಕ್ತೆ. ಮಾನವರ ವಿದ್ಯೆ ಎಲ್ಲ ಇದು ಅಂತಾರೆ, ಇದು ಸ್ವಯಂ ಭಗವಂತನ ವಿದ್ಯೆ ಆಗಿದೆ. ಬಲ್ ದೇವತಾओं की महिमा की जाती है, परंतु फिर भी ऊंच पद ऊंचे ते ऊंचा बाबा है. ದೇವಾನ್ ದೇವತೆಗಳದ್ದು ಗುಣಗಾನ ಗಾಯನ ನಡೀತಾ ಇದೆ, ಆದರೆ ಶ್ರೇಷ್ಠಾತಿ ಶ್ರೇಷ್ಠ ಯಾರೋ ಒಬ್ಬರೇ ತಂದೆ. ಬಾಕಿ ಉನ್ಕಿ ಬಡಾಯಿ ಕ್ಯಾ ಹೇ, ಆಜ್ ಗದಾಯಿ ಕಲ್ ರಾಜಾಯಿ. ಅದು ಅವ್ರದ್ದು ಯಾವ ದೊಡ್ಡತನ ಇದೆ ಲೌಕಿಕ ಪ್ರಪಂಚದಲ್ಲಿ. ಇವತ್ತಿವತ್ತು ಗುಣಗಾನ ಮಾಡ್ತಾರೆ, ನಾಳೆ ಏನು ಮಾಡ್ತಾರೆ, ಅವ್ರದ್ದು ಕೆಳಗಡೆ ಇಳಿಸ್ತಾರೆ. ದೊಡ್ಡ ದೊಡ್ಡ ಪೋಸ್ಟ್ಗಳು ಅವ್ರದ್ದು ಏನೇನು ಆಗ್ತಾ ಇದೆ ನೋಡ್ತಾ ಇದ್ದೀರಲ್ಲ. ಅಭಿ ತುಮ್ ಪುರುಷಾರ್ಥ ಕರ್ ರಹೆ ಹೋ ಐಸಾ ಲಕ್ಷ್ಮೀ ನಾರಾಯಣ್ ಬನ್ನೆ ಕೆ. ಇವತ್ತು ನೀವು ಪುರುಷಾರ್ಥ ಏನು ಮಾಡ್ತಾ ಇರೋದು ಲಕ್ಷ್ಮೀನಾರಾಯಣರಾಗಲಿಕ್ಕೆ. ಜಾನ್ತೆ ಹೋ ಇಸ್ ಪುರುಷಾರ್ಥ ಸೆ ಬಹುತ್ ಫೇಲ್ ಹೋತಿ. ತಿಳ್ಕೊಂಡಿದ್ದಾರೆ ಈ ಪುರುಷಾರ್ಥ ಮಾರ್ಗದಲ್ಲಿ ಸುಮಾರು ಜನ ಫೇಲ್ ಆಗ್ತಾರೆ. ಪಡ್ತೆ ಬಿ ಫಿರ್ ಬಿ ಇತನಿ ಜಿತನಿ ಕಲ್ಪ ಪೆಹಲೆ ಪಾಸ್ ಹುಯೆ ತೆ. ಓದ್ತಾರೆ, ಕಲ್ಪದ ಹಿಂಗೆ ಪಾಸ್ ಆಗಿದ್ರು ಅದೇ ಥರ. ವಾಸ್ತವ ಮೇ ಜ್ಞಾನ ಹೇ भी बहुत सहज, परंतु माया बुला देती. ಜ್ಞಾನ ಏನೋ ತುಂಬ ಈಸಿ, ಆದರೆ ಬಾಬಾ ನೆನಪಿದೆಯಲ್ಲ ಅದನ್ನೇ ಮಾಯ ಏನು ಮಾಡುತ್ತೆ, ಮಾಯ ಮಾಡಿಬಿಡುತ್ತೆ. ಅವ್ರು ಕೇತೆ ಅಪ್ನ ಚಾರ್ಟ್ ರಕ್ಕೋ ಪರಂತು ಲಿಕ್ ನಹಿ ಪಾತೆ. ಚಾರ್ಟ್ ಬರೀರಿ ಅಂತಾರೆ ಬಾಬಾ, ಕೆಲವರು ಚಾರ್ಟನ್ನೇ ಬರೆಯೋದಿಲ್ಲ. ಕಹಾ ತಕ್ ಬೈಟ್ಲಿಕ್ಕೆ, ಎಲ್ಲಿಯವ್ರು ಕೂತ್ಕೊಂಡು ಬರೀಲೆ. अगर लिखते भी है तो चांच करते हैं, 2 घंटा याद में रहे फिर भी तो उनको मालूम पड़ता है. क्योंकि ಚಾರ್ಟ್ ಬರೀತಾರೆ ಕೆಲವರು, 2 ಅವರ್ದು ಚಾರ್ಟ್ ಬರೀತಾರೆ. 2 ಅವರ್ನಲ್ಲಿ ಎಷ್ಟೊತ್ತು ಯೋಗ ಆಯಿತು, ಎಷ್ಟೊತ್ತು ಬೇರೆ ವಿಚಾರ ಆಯಿತು, ಏನೇನು ನಡೀತು ಅಂತ ಬರೀತಾರೆ. ಆದರೂ ಕೂಡ ನಂತರ ದಿನಗಳು, ನಂತರ ಗಂಟೆಗಳೆಲ್ಲ ಏನಾಗುತ್ತೆ, ಮರ್ತೋಗ್ಬಿಡುತ್ತೆ ಏನೇನು ನಡೀತು ಅಂತ. ಗೊತ್ತಿರುತ್ತೆ ಕೆಲವ್ರಿಗೆ. ಬಾಬಾ ಶ್ರೀಮತ್ ಮೇ ಅಮಲ್ ಮೇ ಲಾತೆ. ಬಾಬಾ ಅವ್ರ ಡೈರೆಕ್ಷನ್ಸನ್ನು ಕೆಲವರು ಫಾಲೋ ಮಾಡ್ತಾರೆ, ಇಲ್ಲಂತಲ್ಲ, ಫಾಲೋ ಮಾಡ್ತಾರೆ. ಬಾಬಾ ತೋ ಸಮझेंगे ಬಿಚಾರೆ ಕ ಲಜ್ಜಾ ಆತಿ ಹೋಂಗೆ. ಚಾರ್ಟ್ ಬರೀಲಿಲ್ಲ ಅಂದರೆ ಬಾಬಾ ನೋಡ್ತಾರಂತೆ, ಇವ್ರಿಗೆ ಚಾರ್ಟ್ ಬರೆಯೋಕ್ಕೆ ಸರಿಯಾಗಿ ಆಗಿಲ್ಲ, ಯಾಕೆಂದರೆ ಸರಿಯಾಗಿ ಏನೋ ಪುರುಷಾರ್ಥ ಮಾಡಿಲ್ಲ, ನಾಚಿಕೆ ಬರ್ತಾ ಇರ್ಬೋದು ಅಂತ. ನಹಿ ತೋ ಶ್ರೀಮತ್ ಅಮಲ್ ಮೇ ಲಾನಾ ಚಾಹಿ. ಇಲ್ಲ ಅಂತಂದರೆ ನೀವು ಬಾಬಾ ಅವ್ರ ಡೈರೆಕ್ಷನ್ಸನ್ನು ಜೀವನದಲ್ಲಿ ಏನು ಮಾಡಬೇಕು, ಪ್ರಾಕ್ಟಿಕಲ್ನಲ್ಲಿ ತರಬೇಕಲ್ವಾ. ಪರಂತು 2% ಮುಷ್ಕಿಲ್ ಚಾರ್ಟ್ ಇರುತ್ತೆ. ಇಷ್ಟು ಜನ BKS ಅಲ್ಲಿ 2% ಅಷ್ಟೇ ಚಾರ್ಟ್ ಬರೀತಾರೆ ಅಂತಾರೆ ಬಾಬಾ. ಇಷ್ಟೊಂದು ದೊಡ್ಡ ಪರಿವಾರ ಇದೆ, ಚಾರ್ಟೇ ಬರೆಯಲ್ಲ. ಬಚ್ಚೋಂಕೋ ಶ್ರೀಮತ್ ಕಾ ಇತ್ನಾ ರಿಗಾರ್ಡ್ ನಹಿ. ಮಕ್ಕಳಿಗೇನಿಲ್ಲ, ಶ್ರೀಮತದ ಬಗ್ಗೆ ಗಮನ ಇಲ್ಲ. ಮುರಳಿ ಮಿಲ್ತೆ ಹೋಯ್ ಬಿ ಪಡ್ತೆ ನಹಿ. ಮುರಳಿ ಸಿಕ್ಕಿದೆ ಆದರೂ ಕೂಡ ಓದೋದೇ ಇಲ್ಲ. ಏನು ಮಾಡೋದು, ದಿಲ್ ಮೇ ಲಗ್ತಾ ತೋ ಜರೂರ್ ಹೋಂಗೆನಾ. ಮನಸ್ಸಿಗೆ ನಾಟುತ್ತಲ್ವಾ. बाबा कहते हैं तो सच है, हम मुरली नहीं पढ़ते हैं तो बाकी औरों को क्या समझाएंगे. ನಾವೇ ಸ್ಟಡಿ ಮಾಡಲಿಲ್ಲ ಬಾಬಾ ಹೇಳಿರೋ ಮುರಳೀಸನ್ ಅಂದರೆ ಇನ್ನೊಬ್ಬರಿಗೆ ಹೇಳೋದಾದರೂ ಏನೋ. ಫಸ್ಟ್ ಚೆನ್ನಾಗಿ ಸ್ಟಡಿ ಪರ್ಸನಲ್ ಮಾಡಬೇಕು, ಆಮೇಲೆ ಮುರಳಿನ ಅನೇಕರಿಗೆ ತಿಳಿಸಿ ಅಂತಾರೆ ಬಾಬಾ. ಯಾದಕಿ ಯಾತ್ರಾ ಓಂ ಶಾಂತಿ ಅಂದರೆ ಮಧ್ಯದಲ್ಲಿ ಬಾಬಾ ಅವ್ರು ಮುರಳಿ ನಿಲ್ಲಿಸಿ ನೆನಪು ಮಾಡಿಸಿದ್ರು, ಯೋಗಕ್ಕೆ ಕೂತ್ಕೊಳ್ಳಿ ಸ್ವಲ್ಪ ಹೊತ್ತು ಅಂತ. ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಓಂ ಶಾಂತಿ. ರೂಹಾನಿ ಬಾಬಾ ರೂಹಾನಿ ಬಚ್ಚೋಂಕೋ ಸಮಜಾತೆ. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ಕೂತ್ಕೊಂಡು ತಿಳಿಸ್ತಾ ಇದ್ದಾರೆ. ಯಹ ತೋ ಬಚ್ಚೆ ಸಮಸ್ತೆ ಬರೋಬ್ಬರ ಆತ್ಮ ಹೈ. ಇದಂತೂ ನೀವು ತಿಳ್ಕೊಂಡಿದ್ದೀರಿ, ನಾವೆಲ್ಲ ಯಾರೋ ಆತ್ಮಗಳು.
हमको परमಪಿತ ಪರಮಾತ್ಮ पढ़ा रहे हैं. ನಮ್ಗೆ ಯಾರು ಓದಿಸ್ತಾ ಇದ್ದಾರೆ ಇಷ್ಟೆಲ್ಲ ವಿದ್ಯೆನ? ಸ್ವಯಂ ಭಗವಂತನೇ. ಅವ್ರು ಕ್ಯಾ ಪಡ್ತೆ हैं, ಮತ್ತಿನ್ಯಾರು ಓದ್ತಾರೆ? ಮುझे ಯಾದ್ ಕರೋ ತುಮ್ ಸ್ವರ್ಗಕ್ಕೆ ಮಾಲೀಕ್ ಬನೋ. ನೀವು ನನ್ನನ್ನು ನೆನೆಸ್ತಾ ಇರಿ, ಸ್ವರ್ಗಕ್ಕೆ ಮಾಲೀಕರು ಆಗ್ಬಿಡ್ತೀರಾ. इसमें बाबा भी आ गया, पढ़ाई पढ़ाने वाला भी आ गया, सद्गति दाता आ गया. ಇಲ್ಲಿ ಓದಿಸೋ ಅಂತ ತಂದೆನೂ ಬಂದರು, ಸದ್ಗತಿ ದಾತನೂ ಬಂದರು, ಆಮೇಲೆ ಮೂವರು ಸಂಬಂಧಿಗಳು ಕೂಡ ಬಂದ್ಬಿಡ್ತು. ತಂದೆ ಟೀಚರ್ ಗುರು ಮೂರು ಸಂಬಂಧನೂ ಒಟ್ಟಿಗೆ ಬಂದ್ಬಿಡ್ತು ಅಂತ. ಥೋಡಾ ಅಕ್ಷರ ಮೇ ಸಾರಾ ಜ್ಞಾನ ಆ ಜಾತ. ಕೆಲವು ಅಕ್ಷರಗಳಲ್ಲೇ ಸಾಕು ಎಲ್ಲ ಜ್ಞಾನ ಬಂದ್ಬಿಡುತ್ತೆ ಅಂತಾರೆ. यहाँ तुम आते हो इनका रिगार्ड ರಿವೈಸ್ ಕರ್ನೆ. ಇಲ್ಲಿಗೆ ಬರೋದೇನಕ್ಕೋಸ್ಕರ, ಇಲ್ಲಿ ಕ್ಲಾಸ್ ಏನು ಕೇಳಿದ್ದೀರಿ ಅದು ಮತ್ತೆ ರಿವೈಸ್ ಮಾಡ್ಕೊಳ್ಳೋಕ್ಕೆ. ಯಾಕೆಂದರೆ ಮರ್ತೋಗ್ಬಿಡುತ್ತಲ್ಲ, ಅದಕ್ಕೋಸ್ಕರ ರಿವೈಸ್ ಆಗುತ್ತೆ. ಬಾಬಾ भी यहाँ समझाते क्योंकि खुद कहते हैं हम भूल जाते हैं. ಬಾಬಾ ಅವರು ಕೂಡ ಏನು ಮಾಡ್ತಾರೆ, ಖುದ್ದು ತಿಳಿಸ್ಕೊಡ್ತಾರೆ, ನಾನೇ ಮರ್ತೋಗ್ಬಿಡ್ತೀನಿ ಅಂತ ಬ್ರಹ್ಮ ಬಾಬಾ ತಮ್ಮ ಅನುಭವ ಹೇಳ್ಕೊಳ್ತಾರೆ ಮಧ್ಯದಲ್ಲಿ, ಮುರಳಿ ಮಧ್ಯದಲ್ಲಿ. इसलिए यहाँ आते हैं रिवाइज कर. ಮತ್ತೆ ಇಲ್ಲಿಗೆ ಬರ್ತೀವಿ ರಿವೈಸ್ ಮಾಡಿಸ್ಲಿಕ್ಕೋಸ್ಕರ. बल कोई यहाँ रहते हैं तो भी ರಿವೈಸ್ नहीं होते हैं. ಇಲ್ಲೇ ಇರ್ತಾರೆ, ಕೆಲವ್ರಿಗೆ ರಿವೈಸ್ ಆಗಲ್ಲ ಅಂತಾರೆ. ಅಂದ್ರೇನು, ಬಾಬಾ ಹೇಳೋ ಪಾಯಿಂಟ್ಸನ್ನು ಮತ್ತೆ ಮನನ ಮಾಡೋದಿಲ್ಲ ಅಂತ ಬಾಬಾ ಹೇಳ್ತಾ ಇರೋದು. ಕೇಳೋದೇನೋ ಕೇಳ್ತೀರಾ, ಅದು ಮತ್ತೆ ಮನನ ಚಿಂತನ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಲ್ कोई तकदीर में नहीं है, तदबीर तो बाप कराते ही है. ಅದೃಷ್ಟನ ರೂಪಿಸೋಕೆ ಬಾಬಾ ಎಲ್ಲ ಸೇವೆಗಳನ್ನು ಪುರುಷಾರ್ಥನ ಮಾಡಿಸ್ತಾ ಇದ್ದಾರೆ. ಅದೃಷ್ಟದಲ್ಲೇ ಇಲ್ಲ ಅಂದರೆ ಏನು ಮಾಡೋದು? ಇಸ್ಮೆ ಕೋಯಿ ಕಿ ಪಾಸ್ ಖಾತ್ರಿ ಬಿ ನಹಿ ಹೋ ಸಕ್ತಾ. ಇದರಲ್ಲಿ ಯಾರ ಹತ್ರನೂ ನಮಗೇನು ಟ್ರೀಟ್ಮೆಂಟ್ ಸಿಗೋದಿಲ್ಲ ಅಂತಾರೆ. ಟ್ರೀಟ್ಮೆಂಟ್ ಸಿಗೋದು ಶಿವ ಬಾಬಾ ಅಷ್ಟೇ. ನಾ ಸ್ಪೆಷಲ್ ಪಢಾಯಿ ಹೈ, ಇಸ್ ಪಢಾಯಿ ಮೇ ಸ್ಪೆಷಲ್ ಪढ़ने के लिए टीचर को बुलाते. ಈ ಒಂದು ವಿದ್ಯಾಲಯದಲ್ಲಿ ಸ್ಪೆಷಲ್ ಟೀಚರ್ ಏನಿಲ್ಲ, ಸ್ಪೆಷಲ್ಲಾಗಿ ಓದಿಸೋ ಅಂಥ ಮೇಸ್ಟ್ರು ಏನಿಲ್ಲ, ಮಾಮೂಲಿ ಟೀಚರೇ ಓದಿಸೋದು. ಅದೃಷ್ಟವನ್ನು ರೂಪಿಸ್ಕೊಳ್ಳೋಕ್ಕೋಸ್ಕರ ಎಲ್ಲರಿಗೂ ವಿದ್ಯೆನ ಓದಿಸ್ತಾ ಇದ್ದಾರೆ. ಏಕೋ ಅಲಗ್ ಕಹಾ ತಕ್ ಪಢಾಯೆಂಗೆ. ಒಬ್ಬೊಬ್ಬರನ್ನೇ ಇಂಡಿವಿಜುವಲ್ ಆಗಿ ಎಲ್ಲಿ ಓದ್ಸೋಕ್ಕಾಗತ್ತೆ ಅಂತ ಕೇಳ್ತಾ ಇದ್ದಾರೆ ಬಾಬಾ. कितने ढेर बच्चे हैं उस पढ़ाई में, कोई बड़े आदमी के बच्चे होते हैं तो उनको भी स्पेशल पढ़ाते हैं. ಗಣ್ಯ ವ್ಯಕ್ತಿಗಳು ಅಂತ ಇರ್ತಾರೆ, ಅವ್ರ ಮಕ್ಕಳಿಗೆ ಏನು ಮಾಡ್ತಾರೆ, ಸ್ಪೆಷಲ್ ಟ್ಯೂಷನ್ ಅಂತ ಹೇಳ್ಬಿಟ್ಟು ಎಲ್ಲ ವ್ಯವಸ್ಥೆಗಳು ಮಕ್ಕಳು ಕಲಿಯಕ್ಕೆ ಮಾಡಿಸ್ತಾರೆ. ಟೀಚರ್ ಜಾನ್ತೆ ಯಾ ಡಲ್ ಹೈ ಇಸ್ಲಿಯೇ ಉನ್ಕೋ ಸ್ಕಾಲರ್ಶಿಪ್ ಲಾಯಕ್ ಬನಾತೆ ಹೈ. ಟೀಚರ್ ಗೊತ್ತಿರುತ್ತೆ ಈ ವಿದ್ಯಾರ್ಥಿನಲ್ಲಿ ಸ್ವಲ್ಪ ಡಲ್ ಇದ್ದಾನೆ, ನಾನು ಹೇಳ್ಕೊಟ್ಟ ಪಾಠಗಳು ಸರಿಯಾಗಿ ಮನದಟ್ಟಾಗಿಲ್ಲ, ಅದಕ್ಕೆ ಅವ್ರಿಗೆ ಏನು ಮಾಡ್ತಾರೆ, ಸ್ಪೆಷಲ್ ಕ್ಲಾಸ್ಗಳು ಕೊಟ್ಟು ಟ್ಯೂಷನ್ ಕೊಟ್ಟು ಏನು ಮಾಡ್ತಾರೆ, ಮೇಲೆತ್ತಾರೆ ಅಲ್ವಾ, ಅಟೆನ್ಷನ್ ಕೊಡ್ತಾರಲ್ವಾ, ಸ್ಕಾಲರ್ಶಿಪ್ಗೆ ರೆಡಿ ಮಾಡ್ತಾರಲ್ವಾ. ये बाबा भी ऐसा नहीं करते हैं, यह तो एक रस सबको पढ़ाते हैं. ಈ ತಂದೆನೂ ಎಲ್ರಿಗೂ ಕೂಡ ಏಕರಸವಾಗಿ ಎಲ್ರಿಗೂ ಓದಿಸ್ತಾ ಇದ್ದಾರೆ. ಅಂದಮೇಲೆ ಇವರು ಟೀಚರು ಎಕ್ಸ್ಟ್ರಾ ಪುರುಷಾರ್ಥವನ್ನು ಮಾಡಿಸ್ತಾ ಇದ್ದಾರೆ. ಅಲಗ್ ಸೇ ಕರಾತೆ ನಹಿ, ಒಬ್ಬರಿಗೆ ಅಂತ ಇಂಡಿವಿಜುವಲ್ ಆಗಿ ಮಾಡೋದಿಲ್ಲ. ಇಷ್ಟೊಂದು ಪರಿವಾರಕ್ಕೆ ಬಾಬಾ ಅವ್ರು ಏನು ಮಾಡಿಸ್ತಾ ಇದ್ದಾರೆ, ಓದಿಸ್ತಾ ಇದ್ದಾರೆ. ಎಕ್ಸ್ಟ್ರಾ ಪುರುಷಾರ್ಥ ಮನ ಹಿ ಮಾಸ್ಟರ್ ಕುಚ್ ಕೃಪಾ ಕರ್ತೆ. ಎಕ್ಸ್ಟ್ರಾ ಪುರುಷಾರ್ಥ ಅಂದ್ರೇನು, ಮಾಸ್ಟರ್ ಏನು ಮಾಡ್ತಾರೆ, ಗ್ರೇಸ್ ಮಾರ್ಕ್ಸ್ ಹಾಕ್ತಾರಲ್ಲ ಸ್ಟೂಡೆಂಟ್ಸ್ಗೆ ಎಕ್ಸಾಮಿನೇಷನ್ನಲ್ಲಿ. ಖಾಸ ಟೈಮ್ ದೇ ಪಡಾತೆ ಹೈ ಜಿಸ್ಸೆ ವ ಜಾಸ್ತಿ ಪಡ್ಕರ್ ಹೋಶ್ಯಾರ್ ಹೋತೆ. ವಿಶೇಷವಾಗಿ ಟೈಮ್ ಕೊಟ್ಟು ಓದಿಸ್ತಾ ಇದ್ದಾರೆ. ಟೈಮ್ ಕೊಟ್ಟು ಓದಿಸ್ತಾ ಇದ್ದಾರೆ ಅಂದರೆ ಕೆಲವರು ಜಾಸ್ತಿ ಹುಷಾರಾಗ್ಬಿಡ್ತಾರೆ. ಯಹಾ ತೋ ತಾಜ್ ಕುಚ್ ಜಾಸ್ತಿ ಕುಚ್ ಪಡ್ನೆ ಕಿ ಬಾತ್ ಹಿ ನಹಿ ಹೈ. ಇದ್ರಲ್ಲಿ ಈ ವಿದ್ಯೆನಲ್ಲಿ ತುಂಬ ಜಾಸ್ತಿ ಓದ್ಕೊಂಡು ಹೋಗೋ ಅವಶ್ಯಕತೆ ಏನಿಲ್ಲ ಅಂತಾರೆ. ವೆರಿ ಸಿಂಪಲ್ ವಿದ್ಯೆ ಅಂತಾರೆ. इनकी तो बाबा है नहीं, एक ही महामंत्र देते मन मनाबो, याद से क्या होता है यह तो समझते हो. बाबा ही पतित पावन है, जानते हो उनको याद करने से ही पतित पावन बनेंगे. ಈಗ ನಿಮಗೆ ಗೊತ್ತಿದೆ ಶಿವಬಾಬಾ ಪತಿತ ಪಾವನ ಆಗಿದ್ದಾರೆ. ನೆನಪು ಮಾಡ್ತಾ ನಾವು ಕೂಡ ಏನಾಗ್ತೀವಿ, ಮನ್ಮನಾಭವ ಸ್ಥಿತಿಗೆ ತಲುಪ್ತೀವಿ. ಶಿವಬಾಬಾ ಪತಿತ ಪಾವನ ಆಗಿದ್ದಾರೆ, ನಾವು ನೆನಪು ಮಾಡ್ತಾ ನಾವು ಪಾವನರು ಆಗ್ಬೋದು. अब तुम बच्चों को ज्ञान है, जितना याद करेंगे उतना पावन बनेंगे. ಈಗ ನಿಮ್ಗೆ ತಿಳುವಳಿಕೆ ಸಿಕ್ಬಿಟ್ಟಿದೆ. ಎಷ್ಟೆಷ್ಟು ನೆನಪು ಮಾಡ್ತಾ ಹೋಗ್ತೀರಾ ಅಷ್ಟೇನಾಗ್ತಾ ಹೋಗ್ತೀರಾ, ಮುಂದೆ ಹೋಗ್ತೀರಾ, ಪಾವನರು ಆಗ್ತೀರಾ. ಕಮ್ ಯಾದ್ ಕರೆಂಗೆ ತೋ ಕಮ್ ಪಾವನ್ ಬನೆಂಗೆ. ಯೋಗ ಸರಿಯಾಗಿ ಮಾಡಿಲ್ಲ, ಕಡಿಮೆ ಯೋಗ ಆಯಿತು ಅಂದರೆ ಪವಿತ್ರರು ಕಮ್ಮಿ ಆಗಿಬಿಡ್ತೀರಾ.
बेहद का बाबा को याद करने से हमको यह लक्ष्मी नारायण बनना है. ಬೇಹದ್ದಿನ ತಂದೆಯನ್ನು ನಾವು ನೆನಪು ಮಾಡ್ತಾ ಮಾಡ್ತಾ ನಾವು ಈ ರೀತಿ ಲಕ್ಷ್ಮೀನಾರಾಯಣರಾಗಬೇಕು. ಅನ್ನೋಂಕಿ ಮಹಿಮಾ ತೋ ಹರ್ ಏಕ್ ಜಾನ್ತೆ ಹೈ. ಭಗವಂತಂದು ಲಕ್ಷ್ಮೀನಾರಾಯಣರ ಮಹಿಮೆಗಳು ಪ್ರತಿಯೊಬ್ಬರಿಗೂ ಗೊತ್ತಿದೆ. कहते भी है आप पुण्य आत्मा हो हम पापात्ಮ. ಕೆಲವರು ಹೇಳ್ತಾರೆ ನಾವು ಪಾಪಾತ್ಮರಾಗ್ಬಿಟ್ಟಿದ್ದೀವಿ, ನೀವಂತೂ ಪುಣ್ಯ ಕಟ್ಕೊಂಡು ಪುಣ್ಯಾತ್ಮರಾಗ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಜ್ಞಾನಕ್ಕೆ ಬರೋರು ನೋಡಿಬಿಟ್ಟು ಕೆಲವರು ಹೇಳ್ತಾರೆ ಹಂಗಂತ. ನೀವು ನಮ್ಮ ಕರ್ಮ ಕಳೆದಿಲ್ಲಪ್ಪ ಏನು ಮಾಡೋದು ಅಂತ ಚಡ್ಪಡಿಸ್ತಾ ಇರ್ತಾರಲ್ಲ, ಅದನ್ನು ಹೇಳ್ತಿದ್ದಾರೆ. ढेर मंदिर बने हुए हैं वहाँ सब क्या करते जाते हैं. ಅನೇಕ ಟೆಂಪಲ್ಸ್ ಕಟ್ಬಿಟ್ಟಿದ್ದಾರೆ. ಏನು ಮಾಡ್ಲಿಕ್ಕೆ ಹೋಗ್ತಾರೆ ಅಲ್ಲೆಲ್ಲ? ದರ್ಶನ್ ಸೆ ಫಾಯ್ದಾ ಕುಚ್ ಬಿ ನಹಿ. ದರ್ಶನ ಮಾಡ್ಕೊಂಡು ಮಾತ್ರಕ್ಕೆ ಏನೂ ಲಾಭ ಇಲ್ಲ ಅಂತ ಇದ್ದಾರೆ. ಏಕ್ ದೋಗೋ ದೇಖ್ ಚಲೇ ಜಾತೆ. ಒಬ್ರಿಗೊಬ್ರು ನೋಡಿಕೊಂಡು ಹೊರಟೋಗ್ಬಿಡ್ತಾರೆ. ಬಸ್ ದರ್ಶನ್ ಕರ್ತೆ ಜಾತೆ ಹೇ. ಫಲಾನಾ ಯಾತ್ರಾ ಪರ್ ಜಾತಾ ಹೇ ಹಮ್ ಬಿ ಜಾವೆ. ಒಬ್ರು ಯಾರು ಟೂರ್ ಹೋಗ್ತಾರೆ ದೇವಸ್ಥಾನಗಳಿಗೆ ಪುಣ್ಯಕ್ಷೇತ್ರಗಳಿಗೆ ಅಂದರೆ ಇನ್ನೂ ಅವ್ರ ಜೊತೆ ಇನ್ನೂ ಒಂದಷ್ಟು ಜನ ಏನಾಗ್ಬಿಡ್ತಾರೆ, ಸೇರ್ಕೊಂಡು ಬಿಡ್ತಾರೆ. ಇಸ್ಮೆ ಕ್ಯಾ ಹೋಗ, ಇದರಿಂದ ಏನಾಗುತ್ತೆ? ಹೋಗಿ ಬರೋದ್ರಿಂದ ಕುಚ್ ಬಿ ನಹಿ, ಇದರಿಂದ ಏನು ಲಾಭ ಇಲ್ಲ ಅಂತ. ತುಮ್ ಬಚ್ಚೋನೆ ಬಿ ಯಾತ್ರಾ ಕಿ ಹೇ. ನೀವು ಅನೇಕ ಜನ್ಮಗಳಿಂದ ಯಾತ್ರೆಗಳು ಮಾಡಿದ್ದೀರಲ್ಲ ಪುಣ್ಯಕ್ಷೇತ್ರಗಳಿಗೆ. तो जैसे और त्योहार मनाते वैसे यात्रा का भी एक त्योहार समझते. ಬೇರೆ ಹಬ್ಬಗಳನ್ನು ಮಾಡಿಕೊಂಡು ಏನು ಮಾಡ್ತಾರೆ ಖುಷಿನ, ಅದೇ ಥರ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬಂದಿರೋದು ಕೂಡ ಒಂದು ರೀತಿಯಲ್ಲಿ ಅವ್ರಿಗೆ ಖುಷಿಯಾಗುತ್ತೆ. ಜೈಸೆ ಯಾತ್ರಾ ಬಿ ಹೇ ತೋ ತ್ಯೋಹಾರ್ ಬಿ ಸಮಸ್ತೆ. ಅದೊಂದು ಯಾತ್ರೆನೂ ಆಗಿದೆ ಮತ್ತು ಹಬ್ಬನೂ ಆಗಿದೆ. ಅಭಿ ತುಮ್ ಯಾದ್ ಕಿ ಯಾತ್ರಾ ಸೆ ಏಕ ತ್ಯೋಹಾರ್ ಸಮಸ್ತೆ ಹೋ. ನೀವೀಗ ನೆನಪಿನ ಯಾತ್ರೆ ಒಂದೇ ಹಬ್ಬ ನಿಮಗೆ ಗೊತ್ತು ಅಂತ. ಅಕ್ಷರ ಹಿ ಟೀಕ್ ಹೈ, ಏಕ್ ಹೈ ಮನ್ಮನಾಭವ್. ಅಕ್ಷರಗಳಲ್ಲಿ ಮನ್ಮನಾಭವ್ ಅಕ್ಷರ ಇದೆ. ಯಹ ತುಮಾರ ಯಾತ್ರಾ ಅನಾದಿ ಹೈ ವಹ ಭಿ ಕಹತೆ ಯಹ ಯಾತ್ರಾ ಹಮ್ ಅನಾದಿ ಕರ್ತೆ ಆಯೆ ಹೈ. ಇದು ನಿಮ್ಮದು ಅನಾದಿಯಾಗಿರ್ತಕ್ಕಂಥ ಯಾತ್ರೆ. ಅವರು ಕೂಡ ಟೂರಿಸ್ಟ್ ಪ್ಲೇಸಲ್ಲಿರೋರು ಏನು ಹೇಳ್ತಾರೆ, ಈ ಯಾತ್ರೆಗಳಂತೂ ಅನಾದಿ ಕಾಲದಿಂದ ನಡೀತಾ ಬಂದಿರೋದೆ, ಇದೇನು ಹೊಸದಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರಲ್ಲ. वह यात्रा हम अनादि करते आए हैं परंतु तुम अभी ज्ञान सहित कहते हो हम कल्प कल्प के यात्रा करते. ಈಗ ಅವರು ಅಲ್ಪಕಾಲದ್ದು ಹೇಳ್ತಾರೆ, ಈಗ ನೀವು ಜ್ಞಾನ ಸಹಿತವಾಗಿ ಕಲ್ಪ ಯಾತ್ರೆ ಮಾಡ್ತೀವಿ ಅಂತ ಹೇಳ್ತೀರಾ. ಬಾಬಾ ಹಿ ಆಕಾರ ಯಾತ್ರಾ ಸಿಕ್ಕಲಾದ ಶಿವ ತಂದೆನೇ ಬಂದು ಈ ಯಾತ್ರೆ ಏನೇನು ಮಾಡೋದು ನನಗೆ ಕಲಿಸ್ಕೊಡ್ತಾ ಇದ್ದಾರೆ. यहाँ चारों धाम जन्म बೈ जन्म यात्रा करते हैं. ಅವ್ರೇನು ಮಾಡ್ತಾರೆ, 4 ಧಾಮಗಳಲ್ಲಿ ಏನು ಮಾಡ್ತಾ ಬರ್ತಾರೆ, ಯಾತ್ರೆಗಳನ್ನು ಕಲಿಸ್ತಾ ಬರ್ತಾರೆ. ಯಹ ಬಾಬಾ ಹೇಳ್ತಿದ್ದಾರೆ, ಬೇಹದ್ ಕಾ ಬಾಬಾ कहते मुझे याद करो तुम पावन बन जाएंगे. ಇಲ್ಲಿ ಬೇಹದ್ದಿನ ತಂದೆ ಹೇಳ್ತಾ ಇದ್ದಾರೆ, ನೀವು ನನ್ನ ನೆನಪು ಮಾಡ್ತಾ ಇರಿ, ಏನಾಗ್ಬೋದು, ನೀವು ಪಾವನಾತ್ಮಗಳು ಆಗ್ಬಿಡ್ತೀರಾ. ऐसे तो और कोई कभी नहीं कहते हैं यात्रा से तुम पावन बनेंगे. ನೀವು ಟೂರ್ ಮಾಡ್ಕೊಂಡು ಹೋಗಿ ಬರ್ತೀರಾ ಎಷ್ಟೋ ಪುಣ್ಯಕ್ಷೇತ್ರಗಳು, ಇದರಿಂದ ಪಾವನರಾಗ್ತೀರಿ ಅಂತ ಯಾರು ಹೇಳೋದಿಲ್ಲ ಅಂತಾರೆ. ಮನುಷ್ಯ ಯಾತ್ರಾ ಪರ್ ಜಾತೆ ಹೇ ಬಸ್ ಉಸ್ ಸಮಯ ಪಾವನ್ रहते. ಆಜ್ಕಲ್ ತೋ ವಹಾ ಭಿ ಗಂದೆ ಲಗ್ ಪಡೆ. ಮೊದಲ ಕಾಲಕ್ಕೆ ಭಕ್ತಿ ಮಾರ್ಗದಲ್ಲಿ ಪುಣ್ಯಕ್ಷೇತ್ರಗಳಿಗೆ ಹೋದರೆ ಪವಿತ್ರ ಜೀವನ ಮಾಡಿಕೊಂಡು ನಿಷ್ಠೆಯಿಂದ ವ್ರತ ಎಲ್ಲ ನಿಯಮ ಇದ್ಕೊಂಡು ಹೋಗಿ ಬರ್ತಾ ಇದ್ರು. ಈಗಿನ ಕಾಲದಲ್ಲಿ ಪುಣ್ಯಕ್ಷೇತ್ರಗಳಲ್ಲೇ ಕೊಳಕು ನಡೀತಾ ಇರುತ್ತೆ, ಏನೇನೋ ಮಾಡ್ತಾ ಇರ್ತಾರೆ ಅಂತಾರೆ ಬಾಬಾ. ಪಾವನ್ ನಹಿ रहते हैं, ಪವಿತ್ರ ಜೀವನ ಮಾಡ್ತಾ ಇಲ್ಲ. ಇಸ್ ರೂಹಾನಿ ಯಾತ್ರಾ ಕಾ ಭಿ ಕಿಸ್ಕೋ ಪತಾ ನಹಿ. ಈ ಆತ್ಮೀಕ ಯಾತ್ರೆ ಬಗ್ಗೆನೂ ಯಾರಿಗೂ ಸರಿಯಾಗಿ ತಿಳುವಳಿಕೆ ಇಲ್ಲ. ತುಮಕೋ ಅಭಿ ಬಾಬಾನೇ ಬತಾಯ ಆದಿ ಯಾದ್ ಕಿ ಯಾತ್ರಾ ಕಿ ಸಚ್ಚ. ಈಗ ತಂದೆ ತಿಳಿಸ್ಕೊಡ್ತಾ ಇದ್ದಾರೆ, ಇದು ನಿಜವಾದಂಥ ಸತ್ಯವಾದಂಥ ಯಾತ್ರೆ ಆಗಿದೆ ಅಂತಾರೆ. वह यात्रा का चक्कर लगाए आते हैं फिर कैसे के वैसे बन जाते हैं. ಈಗ ಟೂರ್ ಮಾಡ್ಕೊಂಡು ಬರ್ತಾರೆ ಪುಣ್ಯಕ್ಷೇತ್ರಗಳ, ಕಾಶಿನೋ ರಾಮೇಶ್ವರನೋ ಬದ್ರಿನಾಥ ಎಲ್ಲೆಲ್ಲೋ ಹೋಗಿ ಚಾರ್ಧಾಮ ಹೋಗಿ ಬರ್ತಾರೆ. ಮತ್ತು ಬಂದು ವಾಪಸ್ ಹೆಂಗಿದ್ರು ಮತ್ತೆ ಹಂಗೆ ಆಗ್ಬಿಡ್ತಾರೆ ಅಂತಾರೆ. ಏನು ಚೇಂಜಸ್ ಲೈಫ್ನಲ್ಲೇ ಮಾಡ್ಕೊಳ್ಳೋದಿಲ್ಲ. ಜೈಸೆ ವಾಸ್ಕೋಡ ಗಾಮ ಸೃಷ್ಟಿ ಕಾ ಚಕ್ಕರ್ ಲಗಾಯ. ವಾಸ್ಕೋಡಿ ಗಾಮ ರೂಟ್ ಕಂಡಿಡಿದ್ನಲ್ಲ ಭಾರತಕ್ಕೆ, ಆತನೂ ಕೂಡ ಏನು ಮಾಡ್ದ, ಸೃಷ್ಟಿನೇ ಸುತ್ಕೊಂಡು ಬಂದ್ಬಿಟ್ಟ ಅಂತ. ಬಾಬಾ ತಿಳಿಸ್ತಿದ್ದಾರೆ, ಟೂರ್ ಮಾಡ್ಕೊಂಡು ಬರ್ತಾರೆ. ಕಲ್ಪದ ಹಿಂದೆ ಕೂಡ ಇದೇ ಥರ ಸೃಷ್ಟಿ ಸುತ್ಕೊಂಡು ಬಂದಿದ್ರು, ಆದರೂ ಕೂಡ ಭಗವಂತನಿಂದ ದೂರ ಇದ್ದಾರಲ್ವ. ಎಷ್ಟು ಕಡೆ ಸುತ್ಕೊಂಡು ಬಂದರು ಭಗವಂತನಿಂದ ದೂರನೇ ಇದ್ದಾರಲ್ಲ. ಎಲ್ಲ ದಿಕ್ಕುಗಳಲ್ಲಿ ಯಾತ್ರೆ ಮಾಡಿ ಆಗೋಯ್ತು,
ಆದರೂ ಭಗವಂತನಿಂದ ದೂರನೇ ಇದ್ದಾರಲ್ವ. ಸೊ ಅದಕ್ಕೆ ಬಾಬಾ ಹೇಳ್ತಾರೆ, ಇವಾಗ ನನ್ನ ಕಡೆ ಬನ್ನಿ, ನಿಮ್ಮ ಬುದ್ಧಿಯೋಗ ನನ್ನ ಕಡೆ ಜೋಡಿಸಿ ಅಂತ ಬಿಟ್ಟು ಬಾಬಾ ಹೇಳ್ತಾರೆ. ಚಾರೋ ತರಫ್ ಲಗಾಯೆ ಹರ್ದಮ್ ಪೇರ್ ಫಿರ್ ಬಿ ಹರ್ದಮ್ ದೂರೇ, ನಾಲ್ಕಾರು ಕಡೆ ಸುತ್ಕೊಂಡು ಬಂದು ನಿನ್ನಿಂದ ದೂರ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಭಕ್ತಿ ಮಾರ್ಗ ಮೇ ಕೋಯಿ ಮಿಲ್ ನಹಿ ಸಕ್ತಾ ಹೈ, ಭಕ್ತಿ ಮಾರ್ಗದಲ್ಲಿ ಯಾರು ಭೇಟಿ ಮಾಡೋಕ್ಕಾಗೋದಿಲ್ಲ. ಭಗವಾನ್ ಸೆ ದೂರ ಹೀ ರಹೇ, ಭಗವಂತನಿಂದನೇ ಅವರೆಲ್ಲ ದೂರ ಆಗೋಗ್ಬಿಟ್ರು ಯಾತ್ರೆಗಳು ಮಾಡಿಕೊಂಡು. ಫೇರ್ ಲಗಾಕರ್ ಫಿರ್ ಬಿ ಗರ್ ಮೇ ಆಕರ್ ಹಿ 5 ವಿಕಾರೋ ಮೇ ಫಸ್ಟ್, ಎಲ್ಲ ಕಡೆಯಲ್ಲಿ ಟೂರ್ಗಳು ಮಾಡಿ 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 ಮತ್ತೆ ಬಂದು ಮಾಮೂಲಿ ವಿಕಾರಗಳಲ್ಲಿ ಮುಳುಗೋಗ್ತಾರೆ. ಸಬ್ ಯಾತ್ರಾ ಹೇ ಜೂಟಿ, ಅದರಿಂದ ಇದೆಲ್ಲ ಸುಳ್ಳು ಯಾತ್ರೆಗಳು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅಭಿ ತುಮ್ ಬಚ್ಚೆ ಜಾನ್ತೆ ಹೋ ಯ ಪುರುಷೋತ್ತಮ ಸಂಗಮಿಗೆ ಜಬ್ಕಿ ಬಾಪ್ ಆತೆ ಹೇ. ಯಾವಾಗ ನಮಗೆ ಈ ಜ್ಞಾನ ಸಿಕ್ತೋ ಎಲ್ಲಿ ಹೋಗಕ್ಕೆ ಮನಸ್ಸಾಗಲಿಲ್ಲ. ಎಷ್ಟೋ ಪಾರ್ಟಿಗಳನ್ನೆಲ್ಲ ಮಧುಬನಕ್ಕೆ ಕರ್ಕೊಂಡು ಹೋಗ್ತಾ ಇದ್ವಿ, ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂದರೆ ಅಂಥವ್ರನ್ನ ನಾವು ಅಲೋನೆ ಮಾಡ್ತಾ ಇರಲಿಲ್ಲ. ಸೀದಾ ಬನ್ನಿ ಮಧುಬನಕ್ಕೆ ಬನ್ನಿ, ಯಾವುದನ್ನು ಹುಡುಕ್ತಾ ಇದ್ರು ಅದು ನಿಮ್ಗೆ ಸಿಕ್ಕಿದೆ, ಭಗವಂತನ ಮಿಲ್ನ ಮಾಡ್ರಿ, ಆರಾಮಾಗಿ ಬನ್ನಿರಿ ಅಂತ ಹೇಳ್ತಾ ಇದ್ವಿ. ಜಬ್ಕಿ ಬಾಪ್ ಆಯಾ ಹೈ ಏಕ್ ದಿನ ಸಬ್ ಜಾನೆ ಜಾಯಿಂಗೆ ತೋ ಬಾಪ್ ಆಯಾ. ಮುಂದೆ ಹೋಗ್ತಾ ಹೋಗ್ತಾ ಜನಕ್ಕೆ ಗೊತ್ತಾಗೋಗುತ್ತೆ ಭಗವಂತ ಈ ರೂಪದಲ್ಲೇ ಬಂದುಬಿಟ್ಟಿದ್ದಾರೆ, ಅರ್ಥ ಮಾಡ್ಕೊಂಡು ಬಿಡ್ತಾರೆ. ಭಗವಾನ್ ಆಖರಿ ಮಿಲೇಗ ಲಿಖಿನ್ ಕೇಸು, ಭಗವಂತ ಸಿಗ್ತಾರೆ ಹೆಂಗೆ, ಈಶ್ವರ್ಯ ಜ್ಞಾನಕ್ಕೆ ಬನ್ನಿ ಸಿಗ್ತಾರೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತಾಗೋಗುತ್ತೆ. ಯಾತೋ ಮೀಟೆ ಮೀಟೆ ಬಚ್ಚೆ ಜಾನ್ತೆ ಹಮ್ ಶ್ರೀಮತ್ ಪರ್ ಇಸ್ ಭಾರತ್ ಕೋ ಫಿರ್ ಸೆ ಸ್ವರ್ಗ ಬನಾರೆ. ನಿಮಗೆ ಗೊತ್ತಿದೆ ಸ್ವೀಟ್ ಚಿಲ್ಡ್ರನ್ಸ್ಗೆ, ಅಂದರೆ ಈ ಭಾರತ ದೇಶವನ್ನು ಪುನಃ ನಾವೆಲ್ಲ ಸೇರ್ಕೊಂಡು ಏನು ಮಾಡ್ತಾ ಇದ್ದೀವಿ, ಸ್ವರ್ಗ ಕಟ್ತಾ ಇದ್ದೀವಿ. ತೋ ಭಾರತ್ ಕಾ ಹಿ ನಾಮ್ ಲೇಂಗೆನಾ, ಇಂಡಿಯಾ ದೇಶದ್ದೇ ಹೆಸರು ತೊಗೊತೀವಲ್ಲ, ಅಮೇರಿಕಾ ತೊಗೊಳಲ್ವಲ್ಲ. ಇಸ್ ಸಮಯ ತೋ ಅವ್ರ ಕೊಯ್ ಧರ್ಮ ಹೋತಾ ನೈ. ಸತ್ಯುಗ ಇದ್ದಾಗ ಬೇರೆ ಜಾತಿ ಧರ್ಮಗಳು ಅವು ಇವು ಏನು ಇರಲಿಲ್ಲ, ಒಂದೇ ಇತ್ತು ಅಂತಾರೆ. ಎಲ್ಲರೂ ಪವಿತ್ರ ಜೀವನದಲ್ಲಿದ್ದರು, ಇಡೀ ವಿಶ್ವಕ್ಕೆ ಮಾಲೀಕರಾಗಿದ್ದರು. ಅಭಿ ತೋ ಢೇರ್ ಧರ್ಮ ಬಾಪ್ ಆಗರ್ ತುಮಕೋ ಸಾರೆ ಜಾಡ್ ಕಾ ಭಿ ನಾಲೆಡ್ಜ್ ಸುನಾತೆ. ಇವತ್ತು ಪ್ರಪಂಚದಲ್ಲಿ ಅನೇಕ ಧರ್ಮಗಳಾಗೋಗ್ಬಿಟ್ಟಿದೆ. ತಂದೆ ಬಂದು ಈ ಸಮಯದಲ್ಲಿ ಎಲ್ಲ ವಿಚಾರಗಳನ್ನು ಸ್ಮೃತಿ ಮಾಡಿಸ್ತಾ ಇದ್ದಾರೆ. ತುಮ್ ಸೋ ದೇವತಾ ಕ್ಷತ್ರಿಯ ಸೋ ವೈಶ್ಯ ಶೋ ಶೂದ್ರ ಬನೆ ಹೇ. ನೀವೇ ಸತ್ಯುಗದಲ್ಲಿ ದೇವಾತ್ಮರಾಗಿದ್ದವರು, ತ್ರೇತಾಯುಗದಲ್ಲಿ ಬಂದಮೇಲೆ ಕ್ಷತ್ರಿಯರಾದ್ರಿ, ಆಮೇಲೆ ವೈಶ್ಯ, ಲಾಸ್ಟ್ಗೆ ಶೂದ್ರರು ಆಗ್ಬಿಟ್ಟಿದ್ದೀರಿ. ಅಭಿ ತುಮ್ ಸೋ ಬ್ರಾಹ್ಮಣ್ ಬನೆ. ಈಗ ಸಂಗಮಯುಗದಲ್ಲೇನಾಗ್ಬಿಟ್ವಿ ನಾವೆಲ್ಲ ಬ್ರಾಹ್ಮಣರು. ಯಹ ಸ ಹಂಸೋ ಕಾ ಅರ್ಥ ಬಾಬಾ ಕಿತ್ನಾ ಸಹಜ ಸಮझाते. ಇಷ್ಟು ಮೀನಿಂಗು ಬಾಬಾ ಎಷ್ಟು ಈಸಿಯಾಗಿ ಹೇಳ್ತಾ ಇದ್ದಾರೆ. ನಾವೇ ಹೆಂಗಿದ್ದವ್ರು ಹೆಂಗಾಗ್ಬಿಟ್ಟಿದ್ವಿ ಅನ್ನೋ ಸ್ಮೃತಿ ಮಾಡಿಸ್ತಾ ಇದ್ದಾರೆ. ಅಂದರೆ ಬುದ್ಧಿನಲ್ಲಿ ನೀವು ಚಕ್ರನ ತಿರುಗಿಸ್ತಾ ಇರಿ. ಯಹತೋ ಕಹದೇತೆ ಆತ್ಮ ಸೋ ಪರಮಾತ್ಮ. ಅವ್ರಿಗೆ ಇವೆಲ್ಲ ಪರಿಚಯ ಡೀಟೇಲ್ ಗೊತ್ತಿಲ್ವಲ್ಲ, ಅದಕ್ಕೆ ಆತ್ಮನೇ ಪರಮಾತ್ಮ ಅಂದ್ಕೊಂಡ್ಬಿಟ್ಟಿದ್ದಾರೆ. ಪರಮಾತ್ಮ ಸೋ ಅಮ್ಮಾತ್ಮ, ಪರಮಾತ್ಮನೇ ಬಂದು ನಮ್ಮ ಆತ್ಮಗಳ ರೂಪದಲ್ಲಿದ್ದಾರೆ ಅಂತ ಹೇಳ್ಬಿಡ್ತಾರೆ. ಆತ್ಮಗಳೆಲ್ಲ ಹೋಗಿ ಕೊನೆಗೆ ಪರಮಾತ್ಮ ಥರ ಆಗ್ಬಿಡ್ತಾರೆ ಅಂತ ಹೇಳ್ಬಿಡ್ತಾರೆ. ಏಕ ಬಿ ನಹಿ ಜಿಸ್ಕೋ ಹಂಸೋ ಕಾ ಅರ್ಥ ಯಥಾರ್ಥ ಮಾಲೂಮ್ ಹೋ. ಈ ಪ್ರಪಂಚದಲ್ಲಿ ಒಬ್ರಿಗೂ ಗೊತ್ತಿಲ್ವಂತೆ ಏನೋ ಯಥಾರ್ಥವಾಗಿ ನಾನೊಂದು ಆತ್ಮ ಅನ್ನೋದು ಯಾರು ತಿಳ್ಕೊಂಡಿಲ್ಲ. तो बाबा कहते हैं जो यात्रा है वह एकदम ಹರ್ದಮ್ ಯಾದ್ ರಖನಾ ಹೈ. ನೀವು ಇಷ್ಟೊಂದು ಯಾತ್ರೆ ಏನು ಮಾಡ್ತಾ ಇದ್ರಿ ಜ್ಞಾಪಕ ಇಟ್ಕೊಳ್ಳಿ ಅಂತಾರೆ. ತಂದೆ ನೆನಪನ್ನು ಮರಿಬೇಡ್ರಿ. ಚಕ್ರ ಬುದ್ಧಿ ಮೇ ನಹಿ ಹೋಗಾ ತೋ ಚಕ್ರವರ್ತಿ ರಾಜ ಕೈಸೆ ಬನೆಂಗೆ. ಬುದ್ಧಿನಲ್ಲಿ ಸೃಷ್ಟಿ ಚಕ್ರವನ್ನು ನೀವು ತಿರುಗಿಸಲೇ ಇಲ್ಲ ಅಂದರೆ ಚಕ್ರವರ್ತಿ ರಾಜರು ಹೆಂಗೆ ಆಗ್ಲಿಕ್ಕೆ ಸಾಧ್ಯ ಇಲ್ವಲ್ಲ. ಅಭಿ ಹಮ್ ಆತ್ಮ ಬ್ರಾಹ್ಮಣ ಫಿರ್ ಹಂಸೋ ದೇವತಾ ಬನೆಂಗೆ. ಸಂಗಮದಲ್ಲಿ ನಾವೇನಾಗಿದ್ದೀವಿ, ಪುನಃ ದೇವತೆಗಳು ಆಗ್ತಾ ಇದ್ದೀವಿ ಅಂದಮೇಲೆ ಯಾವ ಥರ ನಾವು ತಯಾರಾಗಬೇಕು ಅಂತ ಕೇಳಿ ಅಂತಾರೆ. ಕೋಯಿ ನಹಿ ಬತಾಯಂಗೆ. ಹೆಂಗೆ ತಯಾರಾಗೋದು ಅಂತ ಕೇಳಿ ನೀವು ಯಾರನ್ನ, ಅವ್ರು ಯಾರು ಹೇಳೋಕ್ಕೆ ಆನ್ಸರೇ ಇಲ್ಲ ಅವ್ರ ಹತ್ರ ಅಂತಾರೆ. ಕೋಯಿ ನಹಿ ಬತಾಯಂಗೆ. ವಾಹತೋ 84 ಜನ್ಮ ಅರ್ಥ ಬಿ ನಹಿ ಸಮಸ್ತೆ. 84 ಜನ್ಮಗಳ ಅರ್ಥನೇ ಗೊತ್ತಿಲ್ಲ ಅಂತಾರೆ. ಭಾರತ ಕಾ ಉತ್ಥಾನ ಅವ್ರ ಪತನ ಗಾಯ ಹುವಾ ಹೈ. ಭಾರತ ದೇಶದ ಉತ್ಥಾನ ಭಾರತ ದೇಶದ ಪತನದ ಗಾಯನ ಇದೆ. ये ठीक है. सतो प्रधान सतो रजो तमो सूर्यवंशी चंद्रवंशी वैश्यवंशी अभी तुम बच्चों को सब मालूम पड़ा है. ಈಗ ತಂದೆ ಹೇಳ್ತಾರೆ, ಸತೋ ಪ್ರಧಾನವಿದ್ದವರು ಸತೋ ರಜೋ ತಮೋ ಸೂರ್ಯವಂಶಿ ಚಂದ್ರವಂಶಿ ವೈಶ್ಯವಂಶದಲ್ಲಿ ಬಂದ್ಬಿಟ್ರಿ. ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ಎಲ್ಲ ವಿಚಾರಗಳು ನಮ್ಗೆ ಗೊತ್ತಾಗೋಯ್ತು. बीज रूप बाबा को ही ज्ञान का सागर कहा जाता है.
ಬೀಜರೂಪ ತಂದೆಗೆ ಜ್ಞಾನಸಾಗರ ಅಂತ ಮಹಿಮೆ ಇದೆ. ಯ ಚಕ್ರ ಮೇ ಬಿ ನಹಿ ಆತೆ ಹೈ, ಅವರು ಸೃಷ್ಟಿ ಚಕ್ರದಲ್ಲಿ ಬರೋಕ್ಕಿಲ್ಲ ಅಂತ ಇದ್ದಾರೆ. ಹರ್ ಜೀವಾತ್ಮಕ್ಕೂ ಪರಮಾತ್ಮ ಕಬ್ ಮಿಲ್ ಜಾತಾ ಹೈ, ಪ್ರತಿಯೊಂದು ಜೀವಾತ್ಮ ಇದೆಯಲ್ಲ ಅವ್ರಿಗೆ ಯಾವಾಗ ಭಗವಂತ ಸಿಗೋದು? ನಹಿ. ಬಾಬಾ ಆಪ್ ಸಮಾನ್ ನಾಲೆಜ್ಫುಲ್ ಬನಾತೆ, ಆಪ್ ಸಮಾನ್ ಗಾಡ್ ನಹಿ ಬನಾತೆ ಹೈ. ಶಿವ ತಂದೆ ಬಂದು ನಮ್ಮನ್ನೆಲ್ಲ ಅವ್ರ ಥರ ಮಾಡ್ಕೊತಾರೆ, ಆದರೆ ಎಲ್ಲರನ್ನೂ ಗಾಡ್ ಮಾಡೋದಿಲ್ಲ ಅಂತ. ಅವರಲ್ಲಿರೋ ಪವರ್ಸ್ ಒಂದಷ್ಟು ತುಂಬಿಸ್ತಾರೆ. ಎಲ್ಲರೂ ಭಗವಂತನೇ ಆಗೋದಿಲ್ಲ ಅಂತಾರೆ. ಎಲ್ಲರೂ ಭಗವಂತ ಆಗ್ಬಿಟ್ರೆ ಅಲ್ಲಿಗೆ ಭಗವಂತ ಹೆಂಗೆ? तुम बुद्धि में चक्कर लगा सकते हो जिसकी नाम ಸ್ವದರ್ಶನ ಚಕ್ರ ರಕ್ಕಾ ಹೈ. ಈಗ ನೀವು ಬುದ್ಧಿನಲ್ಲಿ ಸೃಷ್ಟಿ ಚಕ್ರ ಅಂತ ತಿರುಗಿಸ್ತಾ ಇದ್ದೀರಾ, ಅದಕ್ಕೆ ಸ್ವದರ್ಶನ ಚಕ್ರ ಅಂತ ಭಕ್ತಿ ಮಾರ್ಗದಲ್ಲಿ ತೋರಿಸ್ಬಿಟ್ಟಿರೋದು. ಅರ್ಥವಾಯ್ತಾ? तुम बच्चों से समझा सकते हो हम कैसे 84 जन्म का चक्र में आते. ನೀವು ಎಲ್ಲರಿಗೂ ತಿಳಿಸ್ಬೋದು ಯಾವ ಥರ ನಾವು 84 ಜನ್ಮಗಳನ್ನು ತೆಗೆದುಕೊಂಡು ಬಂದ್ಬಿಟ್ಟಿದ್ದೀವಿ ಅನ್ನೋದು. ವರ್ಣ ಬಿ ಆ ಜಾತೆ ಹೇ, ವಂಶಾವಳಿ ಬಿ ಆ ಜಾತೆ. ಇದರಲ್ಲಿ ವರ್ಣಾಶ್ರಮದ್ದು ಬಂದ್ಬಿಡುತ್ತೆ, ವಂಶಾವಳಿದು ಬಂದ್ಬಿಡುತ್ತೆ, ಎಲ್ಲ ಬರುತ್ತೆ. ತುಮ್ ಅಬ ಬಚ್ಚೋಂ ಕಿ ಬುದ್ಧಿ ಮೇ ಹೇ ಯಹ ಸಾರಾ ಜ್ಞಾನ ಹೋನಾ ಚಾಹಿಯೆ. ಈಗ ನಿಮ್ಗೆ ಇಷ್ಟು ಒಳ್ಳೆ ಜ್ಞಾನ ಸಿಕ್ಕಿದೆ, ಎಲ್ಲ ಜ್ಞಾನದ ಪಾಯಿಂಟ್ಸ್ ಇಡೀ ದಿನ ನಿಮಗೆ ನಡೀತಾ ಇರಬೇಕು ಬುದ್ಧಿನಲ್ಲಿ ಅಂತಾರೆ. ನಾಲೆಡ್ಜ್ ಸೇ ಹಿ ಊಂಚ್ ಪದ್ ಮಿಲೇಗಾ. ಬಾಬನ್ ನೆನಪು ಮಾಡ್ತಾ 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 ಒಳ್ಳೆ ಪದವಿಗೆ ಹೊರಟೋಗ್ಬಿಡ್ತೀರಾ. ನಾಲೆಡ್ಜ್ ಹೋಗಿ ತೋ ಅವರಂಕೋ ಬಾಂಟ್ದಂಗೆ. ಜ್ಞಾನ ಇದೆ ಅಂತಂದರೆ ಅನೇಕರಿಗೆ ಹಂಚ್ತಾನೆ ಹೋಗ್ತೀವಲ್ಲ. ಯಹ ತುಮ್ಸೆ ಕೊಯ್ ಪೇಪರ್ ಆದಿ ನಹಿ ಬರಾಯ ಜಾತೆ ಹೈ. ಇಲ್ಲಿ ಯಾವುದೇ ಒಂದು ಪೇಪರ್ಗಳು ಫಿಲಪ್ ಮಾಡೋದು, ಫಾರಮ್ಸು ಅದೆಲ್ಲ ಏನು ಇಲ್ಲ ಅಂತಾರೆ. ಸ್ಟಾರ್ಟಿಂಗ್ನಲ್ಲಿ ಹೊಸದಾಗಿ ಸ್ಟಾರ್ಟ್ ಮಾಡಿದಾಗ ಫಾರಮ್ಸ್ ತುಂಬಿಸ್ಬೇಕಾಗುತ್ತೆ, ಯಾಕೆಂದರೆ ಅವ್ರ ಕಾಂಟ್ಯಾಕ್ಟು ನಂಬರು ಅವು ಇವು ಏನೋ ಇರುತ್ತಲ್ಲ. उन स्कूलों में तो जब साइंसदाने इम्तिहान होते हैं तो पेपर आदि विलायत में से आता है ना. ಈಗ ಲೌಕಿಕ ಸ್ಕೂಲ್ನಲ್ಲಿ ಕೂಡ ಎಕ್ಸಾಮಿನೇಷನ್ ನಡೆಯುತ್ತೆ, ಆವಾಗ ಪೇಪರ್ಗಳು ಅಥವಾ ಅದಕ್ಕೆ ಪೋರ್ಷನ್ ಸಂಬಂಧಪಟ್ಟಿರೋವಂಥದ್ದೆಲ್ಲ ಮಾಹಿತಿನ ಕಳಿಸ್ತಾರೆ, ಕೊಡಿಸ್ತಾರೆ. ಫಾರಿನ್ನಿಂದನೂ ಪೇಪರ್ಗಳೆಲ್ಲ ತರಿಸ್ತಾರೆ. ಜೋ ವಿಲಾಯತ್ ಮೇ ಪಡ್ತೆ ಹೋಂಗೆ ಉನೋಂಕಿ ಬಿ ಯಹಾ ರಿಸಲ್ಟ್ ನಿಕಾಲ್ತೆ ಹೋಂಗೆ. ಈಗ ವಿದೇಶದಲ್ಲಿ ಓದ್ತಾ ಇರ್ತಾರೆ, ಇಲ್ಲಿ ಎಕ್ಸಾಮ್ ಕಟ್ಟಿ ಇಲ್ಲಿ ಎಕ್ಸಾಮ್ ಬರೆದ್ಬಿಟ್ಟು ಹೊರಟೋಗಿರ್ತಾರೆ ವಿದೇಶದಲ್ಲಿ ಮತ್ತೆ ಓದೋಕ್ಕೆ. ಇಲ್ಲಿ ಪಾಸ್ ಆಗಿರುತ್ತಲ್ವ, ಹಿಂಗೂ ಎಷ್ಟೋ ಮನೆಗಳೆಲ್ಲ ಆಗುತ್ತಲ್ಲ. ಜೋ ಚಾಂಚ್ ಕರ್ತೆ ಹೋಂಗೆ ಪೇಪರ್ಸ್ ಕಿ, ತುಮಾರಿ ಪೇಪರ್ಸ್ ಕಿ ತೋ ಚಾಂಚ್ ಕರ್ತೆ ಹೇ ಕೌನ್. ನಿಮ್ಮದು ಪರಿಶೀಲನೆ ಆಗತ್ತೆ. ಬಾಬಾ ಹೇಳ್ತಾರೆ, ಆದರೆ ಬಾಬಾ ಖುದ್ದು ಹೇಳ್ತಾರೆ, ನೀವು ಏನು ಬೇಕೋ ಅದು ಮಾಡಿ, ಪುರುಷಾರ್ಥದಿಂದ ಏನು ಬೇಕೋ ಪದವಿಯನ್ನು ನೀವು ಪಡ್ಕೊಂಡ್ಬಿಡಿ ಅಂತ. ಯಾವ ಪದವಿಗೆ ಹೋಗಬೇಕು ಅಂತ ಆಸೆ ಇದೆಯೋ ಆ ಪದವಿಗೆ ನೀವು ರೆಡಿ ಆಗಿಬಿಡಿ. ಕ್ಯಾ ಬನೆಂಗೆ? ದೇವತಾ ಬನೆಂಗೆ, ಬ್ಯಾರಿಸ್ಟರ್ ಬನೆಂಗೆ, ಕ್ಯಾ ಬನೆಂಗೆ? ದೇವತೆಗಳಾಗ್ತಿರಲ್ವಾ, ಲಾಯರ್ ಆಗ್ತಿರಲ್ವಾ, ಮತ್ತೇನಾಗ್ತೀರಾ? ಜಿतना ಬಾಬಾ ಕೋ ಯಾದ್ ಕರೆಂಗೆ, ಸರ್ವಿಸ್ ಕರ್ತೆ रहेंगे तो ಫಲ್ ಭೀ ಮಿಲೇಗಾನ. ಇಲ್ಲಿ ನೀವು ಎಷ್ಟು ಬಾಬನ ನೆನಪಿನಲ್ಲಿ ಇರ್ತೀರಾ, ಅನೇಕರಿಗೆ ಸೇವೆ ಮಾಡ್ತಾ ಇರ್ತೀರಾ, ಏನಾಗುತ್ತೆ? ಭಾಳಷ್ಟು ಪುಣ್ಯ ಜಮಾ ಆಗುತ್ತಲ್ವಾ. जो अच्छी रीति बाबा को याद करते हैं वह समझते हैं हमको ಸರ್ವಿಸ್ भी करना है. ಯಾರು ಹೆಚ್ಚಿಗೆ ಬಾಬಾವನ್ನು ರಾತ್ರಿ ಹೊತ್ತು ನೆನಪು ಮಾಡ್ತಾರೆ ಅವ್ರು ತಿಳ್ಕೊತಾರೆ ನಾವು ಸೇವೆ ಮಾಡಲೇಬೇಕು. ಪ್ರಜಾ ಬನಾನಿ ಹೇ, ಪ್ರಜೆಗಳನ್ನು ಕೂಡ ಏನು ಮಾಡಬೇಕಾಗತ್ತೆ? ತಯಾರು ಮಾಡಬೇಕಾಗತ್ತೆ. ಎಲ್ಲರೂ ಬೇಕಲ್ವ ಸತ್ಯುಗಕ್ಕೆ. तो सबसे उसमें सब चाहिए, वहाँ वजीर आदि होते नहीं. ಅಲ್ಲಿ ಮಂತ್ರಿಗಳು ಬೇಕಾಗತ್ತೆ. ಸತ್ಯುಗದಲ್ಲಿ ಮಂತ್ರಿಗಳು ಬೇಕಾಗಲ್ಲ, ದ್ವಾಪರಯುಗದಿಂದ ಮಂತ್ರಿಗಳು ಬೇಕಾಗುತ್ತೆ ಅಂತಾರೆ. ತುಮ್ ತೋ ರಾಯ್ಗೆ ದೇನೆಗೆ ಬಿ ದರ್ಕಾರ್ ನಹಿ रहती. ಯಾರು ನಿಮಗೆ ಸಲಹೆ ಕೊಡೋ ಅಗತ್ಯನೇ ಇರೋದಿಲ್ಲ ಅಂತಾರೆ. ಸಲಹೆ ಸೂಚನೆ ಯಾವಾಗ ಕೊಡಬೇಕಾಗುತ್ತೆ? ಯಾವಾಗ ಬುದ್ಧಿ ಮಟ್ಟ ಕಮ್ಮಿ ಇರುತ್ತೆ ಅವಾಗ. ಸ್ಥೂಲ್ ಬಾತೋಂಕಿ ರಾಯ್ ಲೇತೆ ಹೇ, ಪೈಸಾ ಕಿ ಕ್ಯಾ ಕರೆ. ಸ್ಥೂಲ ಮಾತುಗಳು ಕೆಲವರು ಸಲಹೆ ಕೇಳ್ತಾರೆ, ಬಾಬಾ ಇಷ್ಟು ಹಣ ಇದೆ ಏನು ಮಾಡಲಿ? ಒಳ್ಳೇದು, ಒಂದು ಸೆಂಟ್ರ್ ಓಪನ್ ಮಾಡಿ, ಅದರಲ್ಲಿ ಜನಕ್ಕೆ ಎಲ್ಲ ಕ್ಲಾಸ್ ಕೊಡಿ, ಅಷ್ಟೋ ಜನ ಬರಲಿ ತಿಳ್ಕೊಳ್ಳಿ ಅಂತೇಳ್ಬಿಟ್ಟು ಬಾಬಾ ಹೇಳ್ತಾರೆ. हाँ, कहा दिल शिकस्त ना बन जाए तो कुछ ना कुछ ಉತ್ತತ್ ದೇಕರ್ ಬತಾ ದೇತೆ. ಇವರು ಕೆಳಗಡೆ ಹೋಗಬಾರ್ದು ಅನ್ನೋವಂಥ ಉದ್ದೇಶ ಇಟ್ಕೊಂಡು ಬಾಬಾ ಅವರು ರೂಟನ್ನು ಹೇಳ್ಕೊಡ್ತಾರೆ. ವಿಶ್ವದ ಮಾಲೀಕರು ಹೆಂಗೆ ಆಗಬೇಕು ಅಂತ ನಮಗೆ ಮಕ್ಕಳಿಗೆ ಏನು ಮಾಡ್ತಾ ಇದ್ದಾರೆ? ತಿಳಿಸ್ತಾ ಇದ್ದಾರೆ. तो ಬಾಬಾ ಹೇಳ್ತಾರೆ, ಸತ್ಯುಗ್ ಮೇ ಶ್ರೀಮತ್, ಕಲಿಯುಗ್ ಮೇ ಅಶ್ರೀಮತ್. ಸತ್ಯುಗದಲ್ಲಿ ಏನಿತ್ತು? ಶ್ರೀಮತ್ ಆಯಿತು. ಈ ಕಲಿಯುಗದಲ್ಲಿ ಏನಿದೆ? ಅಶ್ರೀಮತಗಳಿದ್ದಾವೆ.
नहीं कहेंगे ರಾಜಿ ಖುಷಿ. ಈಗ ಎಲ್ಲಾದರೂ ಯಾರಾದರೂ ಕೇಳ್ತಾರೆ ರಾಜಿ ಆಗಿದ್ದೀರಾ, ಖುಷಿಯಾಗಿದ್ದೀರಾ, ತಬಿಯತ್ ಠೀಕ್ ಹೈ, ಯಾ ಅಕ್ಷರ ವಹ ಹೋತೇನೆ. ನೋಡಿ, ಸ್ವರ್ಗದಲ್ಲಿ ಏನೇನಿರಲ್ಲ ಇವಾಗಲೇ ಹೇಳ್ತಾ ಇದ್ದಾರೆ. ಆರೋಗ್ಯ ಚೆನ್ನಾಗಿದೆಯಾ ಅಂತ ಯಾರು ಕೇಳಲ್ಲ. ಆಮೇಲೆ ಏನಾದರೂ ನಿಮ್ಗೆ ಕಷ್ಟ ಇಲ್ವಾ ಅಂತೇಳ್ಬಿಟ್ಟು ಅಲ್ಲಿ ಯಾರನ್ನೂ ಕೇಳೋದಿಲ್ಲ ಅಂತಾರೆ ಬಾಬಾ. ಅಂದರೆ ಎಲ್ಲರೂ ಕೂಡ ಅವರ ಲೆವೆಲಲ್ಲಿ ರಾಜಿ ಖುಷಿಯಾಗೇ ಇರ್ತಾರೆ ಅಂತ ಸತ್ಯುಗದಲ್ಲಿ. ಆದರೆ ಇಲ್ಲಿ ಕೂಡ ನಿಮ್ಮ ಹತ್ರ ಯಾರು ಕೇಳಬಾರ್ದು, ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ನಿಮ್ಮನ್ನು ಕೇಳಬಾರ್ದು. ಯಾಕೆ ನಿಮ್ಗೆ ಯಾರು ಸಿಕ್ಕಿದ್ದಾರೆ? ಭಗವಂತ ಸಿಕ್ಬಿಟ್ಟಿದ್ದಾರೆ. ಇದರಲ್ಲಿ ರಾಜಿ ಖುಷಿ ಇರೋದು, ಮೂಡ್ ಆಫ್ ಆಗೋದು ಪ್ರಶ್ನೆ ಇಲ್ಲ ಅಂತ. ಈಗ ಕೆಲವರು ಮೂಡ್ ಆಫ್ ಆಗಿರ್ತಾರೆ, ಅವ್ರು ಖುಷಿ ಮಾಡಿಸ್ಲಿಕ್ಕೆ ಏನೋ ಒಂದು ಮಾಡಬೇಕಲ್ವಾ. इसमें बहुत बातें आ जाती है, वह दुख ही नहीं जो पूजा जाए. ಬಾಬಾ ಹೇಳ್ತಾರೆ ಇದರಲ್ಲಿ ಬಹಳಷ್ಟು ಪಾಯಿಂಟ್ಸ್ ಬಂದ್ಬಿಡ್ತವೆ. ಇದರಲ್ಲಿ ದುಃಖದ ಮಾತೇನಿಲ್ಲ. ಅಲ್ಲಿ ದುಃಖನೇ ದುಃಖ ಇರುತ್ತೆ. ಜೋ ಪೂಜಾ ಜಾಯೆ ತೋ ವಹ ಭಿ ದುಃಖಕ್ಕೆ ದುನಿಯಾ. ನೀವು ಯಾರನ್ನಾದ್ರೂ ಕೇಳಿ, ಎಲ್ರಿಗೂ ಅವ್ರವ್ರದೇ ಆದಂಥ ತಾಪತ್ರೆಗಳು, ದುಃಖಗಳು ಇದ್ದೇ ಇದ್ದಾವೆ ಅಂತಾರೆ. ದುಃಖ ಇಲ್ಲದೆ ಇರೋ ಒಬ್ಬ ಮನುಷ್ಯನೂ ಇಲ್ಲ. ಬಲ್ ಮಾಯಾ ಗಿರಾನೆ ವಾಲಿ ಹೇ ತೋ ಭಿ ಬಾಬಾ ಮಿಲ್ತಾ ಹೈ. ಮಾಯೆ ಬೀಳಿಸುತ್ತೆ, ಆದರೂ ನಮಗೆ ತಂದೆ ಬಂದು ಸಿಕ್ಕಿದ್ದಾರಲ್ವಾ. ತುಮ್ ಕಹೆಂಗೆ ಕ್ಯಾ ತುಮ್ ಖುಷಿ ಖೈರಾಫತ್ ಪೂಚ್ತೆ ಹೋ. ನೀವು ಕೇಳ್ತೀರಾ ಯಾವ ಥರ ನೀವು ಖುಷಿಯಾಗಿದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ತೀರಾ. ಹಮ್ ಈಶ್ವರ್ಗೆ ಬಚ್ಚೆ ಹಮ್ಸೆ ಬಚ್ಚ ಖುಷಿ ಖುಷಿ ಖೈರಾಫತ್ ಪೂಚ್ತೆ ರಹೋ. ಇಲ್ಲಿ ನೋಡಿ ಬಾಬಾ ಹೇಳ್ತಾರೆ, ನನಗೆ ಖುಷಿ ಯಾಕಿರೋದಿಲ್ಲ ಅಂತ ಕೇಳೋಂಗಿಲ್ಲ. ಬ್ರಹ್ಮ ಬಾಬಾರವ್ರು ನೋಡಿ ಎಷ್ಟು ಖುಷಿಯಾಗಿದ್ರು. ಯಾರು ಪಡಿಬೇಕಾಗಿತ್ತೋ ಯಾರನ್ನ ಅವ್ರು ಪಡ್ಕೊಂಡ್ಬಿಟ್ಟು ಅಷ್ಟು ಖುಷಿನಲ್ಲಿ ಇರ್ತಾ ಇದ್ರು. ಯಾವಾಗಲೂ ಬಾಬಾ ಡ್ಯಾನ್ಸ್ ಮಾಡೋರಂತೆ. ಎಷ್ಟು ಒಳ್ಳೆ ಇದು ನಮಗೆ ಸಿಕ್ತು ಅಂತ ಹೇಳ್ಬಿಟ್ಟು. ಹಮೇಶ ಯಾದ್ ಕರ್ನಾ ಚಾಹಿಯೆ ಹಮ್ ಕಿಸ್ಕೆ ಬಚ್ಚೆ. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ನಾವು ಯಾರ ಮಕ್ಕಳು, ಯಾರ ಸಂತಾನ. ಹಮ್ ಕಿಸ್ಕೆ ಬಚ್ಚೆ ಯಾ ಬುದ್ಧಿ ಸೇ ಜಾನ ಹೈ. ಇವೆಲ್ಲ ಪಾಯಿಂಟ್ಸನ್ನು ನೀವು ಬುದ್ಧಿನಿಂದ ತಿಳ್ಕೊಂಡ್ಬಿಡಿ. और जब कि पावन बन जाएंगे तो लड़ाई शुरू हो जाएंगे. ಯಾವಾಗ ನಾವು ಪ್ರಿಪೇರ್ ಆಗಿಬಿಟ್ಟು ಪರಿಪೂರ್ಣ ಸ್ಥಿತಿಯನ್ನು ತಲುಪಿಬಿಡ್ತೀವಿ, ಆವಾಗ ಯುದ್ಧಗಳು ಸ್ಟಾರ್ಟ್ ಆಗೋಗ್ಬಿಡುತ್ತೆ ಅಂತಾರೆ. ಅಂದರೆ ಯುದ್ಧ ಆಗಲಿಕ್ಕೂ ಕೂಡ ನಾವೇ ಕಾರಣ. ಅಂದರೆ ನಾವು ರೆಡಿ ಆಗಲಿಲ್ಲ, ಯುದ್ಧ ಆಗಲ್ಲ ಅಂತ. ನಾವು ರೆಡಿ ಆದರೆ ಸ್ವರ್ಗಕ್ಕೆ ಇದನ್ನ ಕ್ಲೋಸ್ ಮಾಡಿಸ್ತಾರೆ ಬಾಬಾ. ಹಮೇಶ ಯಾದ್ ಕರ್ನಾ ಚಾಹಿಯೆ ಹಮ್ ಕಿಸ್ಕೆ ಬಚ್ಚೆ ಹೇ. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ನಾವು ಯಾರ ಸಂತಾನ ಆಗಿದ್ದೇವೆ. तो यह बुद्धि में ज्ञान है जब बाप पावन बन जाएंगे. ಇದು ನಿಮಗೆ ಬುದ್ಧಿನಲ್ಲಿ ಜ್ಞಾನ ಇದೆ. ತಂದೆ ನಮ್ಮನ್ನು ಪಾವನರನ್ನಾಗಿ ಮಾಡ್ತಾರೆ. ಫಿರ್ ಲಡಾಯಿ ಶುರು ಹೋ ಜಾएंगे. ಆಮೇಲೆ ಯುದ್ಧಗಳು ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಇವಾಗ ನಡೀತಾ ಇರೋ ಪೀರಿಯಡ್ ಏನೋ ಪವಿತ್ರ ಆತ್ಮಗಳಾಗೋದಕ್ಕೆ ಟೈಮ್ ಬಂದ್ಬಿಟ್ಟಿದೆ. ಇನ್ನೇನು ಮತ್ತೆ ಟೈಮ್ ಇದೆ ಅಂತ ತಿಳ್ಕೊಂಡು ಲೇಟ್ ಮಾಡಿಕೊಂಡು ಅದು ಇದು ಇದನ್ನೆಲ್ಲ ಹೋಗ್ಬೇಡ್ರಿ ಅಂತ. ಜಬ್ ತುಮ್ಸೆ ಕೊಯ್ ಪೂಚೆ ತುಮ್ ಖುದ್ ರಾಜಿ ಹೋ. ಯಾರಾದರೂ ಕೇಳ್ತಾರೆ ನೀವು ಸೈಲೆಂಟ್ ಆಗಿದ್ದೀರಾ, ರಾಜಿ ಆಗಿದ್ದೀರಾ ಅಂತೇಳ್ಬಿಟ್ಟು ಕೇಳ್ತಾರೆ. ತೋ ಬೋಲೋ ಹಮ್ ತೋ ಸದೈವ ರಾಜಿ ಖುಷಿ. ನೀವು ಹೇಳಿ ನಾವು ಯಾವಾಗಲೂ ರಾಜಿ ಖುಷಿನಲ್ಲೇ ಇರೋ ಅಂಥದ್ದು. ತೋ ಬೀಮಾರ್ ಮೇ ಬಿ ಬಾಬಾ ಕೋ ಯಾದ್ ಕರ್ತೆ ರಹತೆ ಹೈ. ಕಾಯಿಲೆ ಬಂದಾಗಲೂ ನೆನಪು ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ತುಮ್ ಸ್ವರ್ಗ ಸೆ ಜಾಸ್ತಿ ಯಹ ರಾಜಿ ಖುಷಿ ಕಿ. ಸ್ವರ್ಗಕ್ಕಿಂತಲೂ ಹೆಚ್ಚು ಸುಖ ಇವಾಗ ಅನುಭವ ಮಾಡ್ತಾ. ಯಾಕೆ? ಪರಮಾತ್ಮ ಸಿಕ್ಕಿದಾರ. ಸತ್ಯುಗದಲ್ಲಿ ಹೋದ್ಮೇಲೆ ಪರಮಾತ್ಮ ಸಿಗಲ್ಲ. ಒಳ್ಳೊಳ್ಳೆ ದೇವತೆಗಳ ಜೊತೆಯಲ್ಲಿ ಇರ್ತೀವಿ, ಒಳ್ಳೊಳ್ಳೆ ತಿಂಡಿ ತಿಂತೀವಿ. ಈಗ ಸ್ವರ್ಗದ ರಾಜ್ಯ ಭಾಗ್ಯನೇ ಕೊಡ್ತಕ್ಕಂಥ ತಂದೆ ಸಿಕ್ಕಿದ್ದಾರೆ ಅಂತಂದಮೇಲೆ ಯಾಕೆ ಖುಷಿಯಾಗಿರಬಾರ್ದು? जो हमको इतना लायक बनाते हैं तो तुमको तो क्या परवाह रखी है. ಈಗ ಬಾಬಾ ನಮ್ಮನ್ನು ಇಷ್ಟೊಂದು ಯೋಗ್ಯರನ್ನಾಗಿ ಮಾಡ್ತಾ ಇದ್ದಾರೆ ಅಂತಂದರೆ ಎಷ್ಟೊಂದು ಗೌರವ ಇಡಬೇಕಲ್ಲ ಬಾಬಾ ಅವ್ರಿಗೆ. ಮಕ್ಕಳು ವಹಾ ದೇವತಾಂಕ ಬಿ ಪಾರ್ವಾಹ ನಹಿ ಹೇ. ಸತ್ಯುಗದಲ್ಲಿ ದೇವತೆಗಳಿಗೆ ಯಾವುದೇ ಯೋಚನೆಯೂ ಇರಲ್ಲ. तो ईश्वर के बच्चों को तो क्या परवाह. ದೇವಾನ್ ದೇವತೆಗಳ ಮಕ್ಕಳಿಗೇನೆ ಏನು ಯೋಚನೆ ಇರೋದಿಲ್ಲ ಅಂತಂದಮೇಲೆ ಈಶ್ವರನ ಮಕ್ಕಳಾಗಿ ನೀವು ಎಷ್ಟು ಖುಷಿಯಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಈಶ್ವರನ ಸಂತಾನ, ನೀವು ಖುಷಿಯಾಗಿರಿ. बाबा हमारा टीचर सदगुरु है. बाबा हमारे ऊपर ताज रख देते हैं तो ताजदारी बन जाते हैं. ಬಾಬಾ ಅವರು ನಮ್ಗೇನು ಮಾಡ್ತಾ ಇದ್ದಾರೆ? ಕಿರೀಟದಾರಿಗಳನ್ನಾಗಿ ಮಾಡ್ತಾ ಇದ್ದಾರೆ, ಸಿಂಹಾಸನ ಕೊಡ್ತಾ ಇದ್ದಾರೆ, ಎಷ್ಟೊಂದು ಪಾಲನೆ ಕೊಡ್ತಾ ಇದ್ದಾರೆ ಭಗವಂತ. ಹಮ್ ತಾಜ್ದಾರಿ ಬನ್ ರಹೆ ಹೈ. ನಾವು ಕಿರೀಟದಾರಿಗಳು ಹಾಕ್ತಾ ಇದ್ದೇವೆ. ತುಮ್ ಜಾನ್ತೆ ಹೋ ಹಮ್ಕೋ ವಿಶ್ವ ಕಾ ತಾಜ್ ಕೈಸೆ ಮಿಲ್ತಾ. ನಿಮಗೆ ಗೊತ್ತಿದೆ ಸ್ವರ್ಗದ ರಾಜ್ಯ ಬಗ್ಗೆ ಹೇಗೆ ಸಿಕ್ಕುತ್ತೆ ನಿಮಗೆ ಅನ್ನೋದು ಗೊತ್ತಿದೆ. बाबा नहीं ताजा रखते हैं, वह भी तुम जानते हो. सत्युग में 4 बाप आना और ताज अपने बच्चों पर रखते हैं.
ಈಗ ಮಕ್ಕಳಿಗೆ ಗೊತ್ತಿದೆ ಸಂಗಮಯುಗದಲ್ಲಿ ತಂದೆ ಬಂದು ಏನು ಮಾಡ್ತಾ ಇದ್ದಾರೆ, ಕಿರೀಟ ತನ್ನ ಮಕ್ಕಳ ಮೇಲೆ ಇಡ್ತಾ ಇದ್ದಾರೆ. ಇವಾಗ ಕಿರೀಟ ಇಟ್ಸ್ಕೊಳ್ಳೋ ಟೈಮ್ ಅಂತ, ಜವಾಬ್ದಾರಿ ಕಿಸ್ಕಾ ಅಂಗ್ರೇಜಿ ಮೇ ಕೇತೆ ಕ್ರೌನ್ ಪ್ರಿನ್ಸ್, ಇಂಗ್ಲೀಷ್ನವ್ರು ಏನು ಹೇಳ್ತಾರೆ ಕ್ರೌನ್ ಪ್ರಿನ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವ್ರದ್ದು ಭಾಷೆಯಲ್ಲಿ. यहाँ जब तक बाबा का ताज बच्चे का मालूम मिलने तब तक उठाता रहेंगे. ಇಲ್ಲಿ ಎಲ್ಲಿವರೆಗೂ ತಂದೆ ಕಿರೀಟ ಮಕ್ಕಳಿಗೆ ಸಿಗೋದಿಲ್ವೋ ಅಲ್ಲಿವರೆಗೂ ಮಕ್ಕಳು ಪುರುಷಾರ್ಥ ಮಾಡ್ತಾನೆ ಇರಬೇಕು ಕಿರೀಟನ ತಗೊಳ್ಳೋಕ್ಕೆ ಅಂತ. ಕಹಾ ಬಾಬಾ ಮರ ತೋ ತಾಜ್ ಅಮಾರೆ ಸಿರ್ ಪರ್ ರಕ್ಕೆ. ಕೆಲವು ಮನೆಗಳಲ್ಲಿ ಅಪ್ಪ ಹೋಗ್ಬಿಟ್ರೆ ಆ ಮನೆ ಜವಾಬ್ದಾರಿ ಎಲ್ಲ ನಾವು ಮಕ್ಕಳು ಹೊರ್ತೀವಿ ಅಂತ ಬಿಟ್ಟು ಹೇಳ್ತಾರೆ. ಉತ್ಕಂಠ ರಹೆಂಗಿನ ಅವ್ರಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ. ಕಹಾ ಬಾಬಾ ಮರೆತು ತಾಜ್ ಅಮಾರೆ ಸಿರ್ ಪರ್ ಆವೆ. ಅವ್ರಿಗೆ ಯೋಚನೆ ಇರುತ್ತೆ ತಂದೆ ಹೋದರೆ ನನಗೆ ಕಿರೀಟ ಸಿಗುತ್ತೆ, ಈ ಜವಾಬ್ದಾರಿ ಎಲ್ಲ ನಂದೇ ಆಗುತ್ತೆ ಅಂತ. ಆಶಾ ಹೋಗಿ ಪ್ರಿನ್ಸ್ ಮೇ ಮಹಾರಾಜ್ ಬನು, ಆಸೆ ಇರುತ್ತೆ ಪ್ರಿನ್ಸ್ ಆಗಬೇಕು ಮಹಾರಾಜ ಆಗಬೇಕು ಅಂತ. ಯಹಾತೋ ಐಸಾ ಬಾತ್ ನಹೀ, ಇಲ್ಲಿ ಆ ಥರ ಮಾತೇನು ಇಲ್ಲ ಅಂತಾರೆ. ಅಂದರೆ ಲೌಕಿಕ ಥರ ವಿದ್ಯೆ ಇಲ್ಲಿಲ್ಲ. ಅಪನಾ ಸಮಯ ಪರ್ ಆಪೇ ಹಿ ಕಾಯ್ದೆ ಅನುಸಾರ ಬಚ್ಚೋं को ताज देकर फिर भी ಕಿನಾರ ಕರ್ ಲೇತೆ ಹೇ. ಶಿವಬಾಬಾ ಅವರು ಡೈರೆಕ್ಷನ್ನು ಯಾವಾಗ ಏನು ಕೊಡಬೇಕೋ ಅದು ಕೊಟ್ಬಿಟ್ಟು ಏನು ಕಿರೀಟ ಯಾರಿಗಿಡಬೇಕು ಇಟ್ಬಿಟ್ಟು ಸೂಕ್ಷ್ಮ ಲೋಕದಿಂದ ಆಚೆ ಪರಂಧಾಮಕ್ಕೆ ಹೊಟ್ಟೋಗಿ. ವಾನಪ್ರಸ್ಥ ಧರ್ಮ ಹೋತಾ ನಹಿ, ವಾನಪ್ರಸ್ಥ ಧರ್ಮ ಅನ್ನೋದು ಯಾವುದು ಇಲ್ಲ ಅಂತ ಇರ್ತಾ ಇದ್ರು. ಕೆಲವರು ಹೋಗ್ಬಿಟ್ಟು ಅಲ್ಲಿ ಇಲ್ಲಿ ಗವಿಗಳು, ಆಮೇಲೆ ನದಿ ತೀರಗಳು, ಕುಟೀರಗಳು ಕಟ್ಕೊಂಡು ಮೊದಲೆಲ್ಲ ಹಂಗಿದ್ರಲ್ಲ. यहाँ भी ऐसी बात नहीं, अपने सलाम आई पर कायदे अनुसार बाप बच्चों को ताज देकर फिर ಕಿನಾರ कर लेते. ಇಲ್ಲಿ ಕೂಡ ತಂದೆಯವರು ಕಾನೂನುಬದ್ಧವಾಗಿ ಮಕ್ಕಳಿಗೆ ಕಿರೀಟ ಸಿಂಹಾಸನ ಕೊಟ್ಬಿಟ್ಟು ಏನು ಮಾಡ್ತಾರೆ, ರಿಟೈರ್ಡ್ ಆಗಿಬಿಡ್ತಾರೆ. ತಾನು ಬಚ್ಚೋಂಕೋ ಮಹಲ್ ಆದಿ ಬನ ಕರ್ ದೇತೆ. ಬ್ರಹ್ಮಬಾಬಾ ಇದ್ದಾಗ ಒಳ್ಳೊಳ್ಳೆ ಮನೆಗಳನ್ನೆಲ್ಲ ಏನು ಮಾಡಿದ್ರು, ಕಟ್ಸ್ಕೊಟ್ಬಿಟ್ಟಿದ್ರು ಮಕ್ಕಳಿಗೆಲ್ಲ. ತಾನು ಮಾತ್ರ ಒಂದು ಸಿಂಪಲ್ ಆಗಿರೋ ಅಂತ ಗುಡಿಸ್ಲಲ್ಲಿ ಇರ್ತಾ ಇದ್ರು. ವಾನಪ್ರಸ್ಥ ಕಾ ಚರ್ಚ್ ಹೋತಾ ನಹಿ, ಸತ್ಯುಗದಲ್ಲಿ ವಾನಪ್ರಸ್ಥದ್ದು ಚರ್ಚು ಅವೆಲ್ಲ ಏನೂ ಇರೋದಿಲ್ಲ ಅಂತಾರೆ. बच्चों को महल आदि बनाकर देते, आशाएं सब पूरी हो जाएंगी. ಇಷ್ಟೊಂದು ಸೇವೆ ಮಾಡಿರೋದಕ್ಕೆ ನಿಮಗೆ ಸತ್ಯುಗದಲ್ಲಿ ಮಹಲ್ಗಳೆಲ್ಲ ಮಾಡಿಸ್ಕೊಡ್ತೀನಿ, ಆಮೇಲೆ ನಾನಿರೋದಿಲ್ಲ, ನಾನು ರಿಟರ್ನ್ ಜರ್ನಿ ಮಾಡಿಬಿಡ್ತೀನಿ ಅಂತ. ಆಶಯ ಸಬ್ ಪೂರಿ ಹೋ ಜಾತೆ ಹೈ, ನಿಮ್ಮ ಆಸೆಗಳೆಲ್ಲ ತೀರೋಗ್ಬಿಡುತ್ತೆ. ತುಮ್ ಸಮಜ್ ಸಕ್ತೆ ಹೋ ಸತ್ಯುಗ್ ಮೇ ಕುಚ್ ಮುಖ್ಸೆ ಹಿ ಭೂಲ್ತೆ ಭೂಕ ಹೈ. ನೀವು ತಿಳ್ಕೊಂಡಿದ್ದೀರಿ, ನೀವು ತಿಳಿಸ್ಬೋದು ಸತ್ಯುಗದಲ್ಲಿ ಯಾರು ಕೂಡ ಹೊಟ್ಟೆ ಹಸಿವಿನಿಂದ ಇರೋದಿಲ್ಲ. ಪ್ರಾಕ್ಟಿಕಲ್ ಮೇ ಸಬ್ ಸುಖ ತಬ್ ಪಾಯಂಗೆ ಜಬ್ ವಹಾ ಜಾಯಂಗೆ. ನಿಜ ಜೀವನದಲ್ಲಿ ನೀವು ಸುಖವನ್ನು ಯಾವಾಗ ಪಡಿತೀರಾ ಅಂತಂದರೆ ಯಾವಾಗ ನೀವು ಅಲ್ಲಿಗೆ ಹೋಗ್ತೀರಾ. ಮತ್ತು ತುಮಿ ಜಾನೋ ಸ್ವರ್ಗ ಮೇ ಕ್ಯಾ ಹೋಗ, ನಿಮಗೆ ಗೊತ್ತಿದೆ ಸ್ವರ್ಗದಲ್ಲಿ ಏನೇನಿರುತ್ತೆ ಏನೇನಿರಲ್ಲ ಅಂತ. ಕ್ರೂರ ಮೃಗಗಳಿರುತ್ತಾ ಸ್ವರ್ಗದಲ್ಲೇ? ಹಸುಲಿ ಒಂದೇ ತೀರದಲ್ಲಿ ನೀರು ಕುಡಿತಾವೆ ಅಂತ ಹೇಳ್ತೀವಿ. ಕ್ರೂರ ಮೃಗ ಇರೋದೇ ಇಲ್ಲ. ಅಂದರೆ ಇವತ್ತು ವೈರವರ್ಗ ಇದೆ. ಈಗ ಆಕಾಶದಲ್ಲಿ ಹಾರೋ ಹದ್ದು ಎಲ್ಲಾದರೂ ಹಾವು ನೋಡ್ತು ಹೋಗ್ಬಿಟ್ಟು ಏನು ಮಾಡುತ್ತೆ, ಅದನ್ನು ಸಾಯಿಸುತ್ತೆ. ಕಪ್ಪೆಗಳನ್ನ ಹಾವುಗಳು ನುಂಗಾಕ್ತವೆ, ಹೌದಾ ಇಲ್ವಾ? ನಾಯಿಗಳು ಇವು ಕೋತಿಗಳನ್ನು ಅಟ್ಯಾಕ್ ಮಾಡ್ತವೆ. ಒಂದಕ್ಕೊಂದು ಸಿಂಹ, ಹುಲಿ, ಕರಡಿ ಎಷ್ಟಿದ್ದಾವೆ ಇವತ್ತು ಕ್ರೂರ ಮೃಗಗಳು ಅಂತಾರೆ. ಅಲ್ಲಿ ಆ ಥರದ್ದೇನೂ ಇರೋದಿಲ್ಲ. ಸತ್ಯುಗದಲ್ಲಿ ಯಾವುದೇ ಹಿಂಸಾತ್ಮಕವಾದಂಥ ಪ್ರಾಣಿಗಳು ಪಕ್ಷಿಗಳು ಇರೋದೇ ಇಲ್ಲ. तुम प्रैक्टिकल में बाबा पढ़ा रहे, तुम जानते हो हम ಸಚ್ಚ ಸ್ವರ್ಗ में जाएंगे. ನೀವು ಚೆಕ್ ಮಾಡ್ಕೊಳ್ಳಿ, ನಾವು ನಿಜವಾದ ಸ್ವರ್ಗದಲ್ಲಿ ಹೋಗ್ತೇವೆ. ಪತಾ ನಹಿ ಹೇ ಸ್ವರ್ಗ ಕಿಸ್ಕೋ ಕಹಾ ಜಾತೆ, ಯಾರಿಗೂ ಗೊತ್ತೇ ಇಲ್ಲ ಸ್ವರ್ಗ ಅಂದರೆ ಏನು, ಯಾವಾಗಿತ್ತು, ಏನು ಎತ್ತ, ಏನು ಗೊತ್ತೇ ಇಲ್ಲ. ಜನ್ಮಾಂತರ ಈ ಅಜ್ಞಾನ್ ಕಿ ಬಾತೆ ಸುನ್ನೆ ಆಯೇ ಹೇ, ಅಭಿ ಬಾಬಾ ತುಮಕೋ ಸತ್ಯ ಬಾತೆ ಸುನಾತೆ. ನೀವು ಅನೇಕ ಜನ್ಮಗಳಿಂದ ಎಷ್ಟೋ ಕೇಳ್ಕೊಂಡು ಬಂದ್ಬಿಟ್ಟಿದ್ದೀರಾ. ಈಗ ರಿಯಲ್ ವಿಚಾರಗಳನ್ನು ಬಾಬಾ ಅವ್ರು ಕೂತ್ಕೊಂಡು ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಅಚ್ಚಾ मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप के रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಇವತ್ತಿನ ಸಾರಾಂಶ ಧಾರಣೆಗೋಸ್ಕರ ಇದೆ. ರಾಜಿ ಖುಷಿ रहने के लिए बाबा की याद में रहना. ಯಾವಾಗಲೂ ಮನಸ್ಸನ್ನು ಸಂತುಷ್ಟವಾಗಿ ಇಟ್ಕೋಬೇಕು, ರಾಜಿಯಾಗಿ ಇಟ್ಕೋಬೇಕು ಅಂದರೆ ಬಾಬಾ ನೆನಪಿನಲ್ಲಿರಿ.
पढ़ाई से अपना ऊंच पद ರಾಜಾಯಿ ಕಾ ತಾಜ್ ರಖ್ನಾ ಹೈ. ಓದೋದ್ರಿಂದ ನಿಮ್ಮ ಪದವಿ ಒಳ್ಳೆ ದೊಡ್ಡ ಪದವಿ ಮಾಡ್ಕೊಂಡ್ಬಿಡಿ ಅಂತಾರೆ. ಶ್ರೀಮತ್ ಪರ್ ಭಾರತ್ ಕಾ ಸ್ವರ್ಗ ಬನಾನೆ ಕಿ ಸೇವಾ ಕರ್ನ. ಶ್ರೀಮತದಂತೆ ನಡೆದು ಭಾರತ ದೇಶ ಸ್ವರ್ಗ ಮಾಡೋ ಡ್ಯೂಟಿ ಮಾಡಿ. ಸದಾ ಶ್ರೀಮತ್ ಕಾ ರಿಗಾರ್ಡ್ ರಖ್ನ. ಸದಾ ಶ್ರೀಮತದ ರಿಗಾರ್ಡನ್ನು ಇಡಬೇಕು. ಏನಂದ್ರು ರಿಗಾರ್ಡ್ ಯಾವುದೋ ಮುರಳಿ ಕೇಳೋದೇ ದೊಡ್ಡ ರಿಗಾರ್ಡ್. ಮುರಳಿ ಕೇಳೋದೊಂದು ಸ್ಟಾರ್ಟ್ ಮಾಡ್ಕೊಳ್ಳಿ ರೆಗ್ಯುಲರ್ ಆಗಿ, ಮಿಕ್ಕಿದ್ದೆಲ್ಲ ಆಟೋಮೆಟಿಕ್ ಆಗಿ ಎಲ್ಲ ನಡೀತಾ ಇದೆ. ಅದನ್ನು ಯಾವಾಗ ಬಿಟ್ಬಿಡ್ತೀವಿ, ಯಾವಾಗ ಲೈಟ್ ಆರೋದಂಗೆ ಕತ್ಲಿನಲ್ಲಿ ಎಲ್ಲಿ ಹೋಗ್ತೀವಿ ಎಲ್ಲಿ ಬರ್ತೀವಿ ಏನು ಮಾಡ್ತೀವಿ ಗೊತ್ತೇ ಆಗಲ್ವಲ್ಲ. ಇವತ್ತಿನ ವರದಾನ ಇದೆ. ಕನೆಕ್ಷನ್ और रिलेशन द्वारा मनसा शक्ति का प्रत्यक्ष प्रमाण देखने वाले सूक्ष्म सेवादारी भाव. ಬಾಬಾ ಅವ್ರ ಜೊತೆಯಲ್ಲಿ ಕನೆಕ್ಷನ್ನು ಮತ್ತು ರಿಲೇಷನ್ ಇದೆರಡೂ ಕೂಡ ಮುಖಾಂತರ ಮನಸಾ ಶಕ್ತಿಯನ್ನು ಪ್ರತ್ಯಕ್ಷದಲ್ಲಿ ನೋಡೋವಂಥವ್ರು ಸೂಕ್ಷ್ಮ ಸೇವಾದಾರಿಗಳು ಆಗಿರಿ. ಜೈಸೆ ವಾಣಿ ಕಿ ಶಕ್ತಿ ವ ಕರ್ಮ ಕಿ ಶಕ್ತಿ ಪ್ರತ್ಯಕ್ಷ ಪ್ರಮಾಣ ದಿಕ್ಕಾಯಿ ದೇತಿ. ಮಾತಿನಿಂದ ಯಾರಿಗಾದ್ರೂ ಜ್ಞಾನ ಹೇಳ್ತೀರಾ, ಗೊತ್ತಾಗುತ್ತೆ ಇವ್ರು ಇಂಥವ್ರು ಜ್ಞಾನ ಹೇಳ್ತಾ ಇದ್ದಾರೆ ಅಂತ. ಅಥವಾ ಮನಸ ಸೇವೆ ಮಾಡ್ತೀರಾ, ಇವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ಅಂತ, ಅದು ಯಾರಿಗೂ ಗೊತ್ತಾಗಲ್ಲ ಅಂತಾರೆ. ಗುಪ್ತ ರೀತಿಯಲ್ಲಿ ಮಾಡ್ತಾ ಇದ್ದೀರಾ. प्रत्यक्ष प्रमाण दिखाई देते हैं, वैसे सबसे पावरफुल साइलेंस की शक्ति व प्रत्यक्ष प्रमाण देखने के लिए बाप दादा के साथ निरंतर क्लियर कनेक्शन और रिलेशन में हो. ನೋಡಿ, ಒಂದು ವೇಳೆ ನಿಮ್ಮ ಜೀವನದಲ್ಲಿ ಶಾಂತಿಯ ಶಕ್ತಿ ಪ್ರತ್ಯಕ್ಷ ಪ್ರಮಾಣವಾಗಿ ಅನುಭವಕ್ಕೆ ಬರಬೇಕು ಅಂದರೆ ಬಾಪ್ ದಾದಾರವರ ಜೊತೆಯಲ್ಲಿ ನಿರಂತರ ಮತ್ತು ಕ್ಲಿಯರ್ ಕನೆಕ್ಷನನ್ನು ರಿಲೇಷನನ್ನು ಇಟ್ಕೊಳ್ಳಿ. ಬಾಬಾವ್ರ ಜೊತೆಯಲ್ಲಿ ಯಾವಾಗಲೂ ಒಂದು ಲೈನು ನನಗೂ ಬಾಬನಿಗೂ ಮಧ್ಯದಲ್ಲಿದೆ ಅಂತ ಅಭ್ಯಾಸ ಮಾಡಿ ಅಂತ. ಇಸೆ ಹಿ ಯೋಗ ಬಲ ಕಹಾ ಜಾತಾ ಹೈ. ಈ ರೀತಿ ನೀವು ಬಾಬಾವ್ರ ಜೊತೆಯಲ್ಲಿ ಕನೆಕ್ಷನ್ ಇಟ್ಕೊಂಡು ಶಕ್ತಿನ ಇದು ಮಾಡ್ತಿರಲ್ಲ, ಆಹ್ವಾನ ಮಾಡ್ತಿರಲ್ಲ, ಅದಕ್ಕೆ ಯೋಗ ಬಲ ಅಂತ ಹೇಳ್ತಾ ಇರೋದು. ऐसी योग बल वाली आत्माएं स्थूल में दूर रहने वाली आत्माओं को सम्मुख और अनुभव करा सकते हैं. ಈ ರೀತಿ ಎಲ್ಲೆಲ್ಲೋ ದೂರದಲ್ಲಿ ಇರ್ತಕ್ಕಂಥವ್ರನ್ನು ನೀವು ಹತ್ರಕ್ಕೆ ಕರೆದಂಗೆ ಅವ್ರಿಗೆ ಅನುಭವ ಮಾಡಿಸ್ದಂಗೆ, ಶಕ್ತಿ ತುಂಬಿದಂಗೆ ಅನುಭವ ಮಾಡಿಸ್ಬೋದು ಅಂತಾರೆ. ಯಾಕೆಂದರೆ ಇವಾಗ ಸೋಷಿಯಲ್ ಡಿಸ್ಟೆನ್ಸ್ ಬಗ್ಗೆ ಬಂದಮೇಲೆ, ಕರೋನಾ ಬಂದಮೇಲೆ ಒಬ್ರಿಗೊಬ್ರು ಸಂಘಟನೆ ಮಾಡೋಕ್ಕಾಗ್ತಾ ಇಲ್ವಲ್ಲ, ಅದಕ್ಕೆ ಬಾಬಾ ಹೇಳ್ತಾರೆ ದೂರದಲ್ಲಿರೋರಿಗೆ ನೀವು ಇಲ್ಲಿಂದಾನೇ ಕೂತ್ಕೊಂಡು ಯೋಗದಾನ ಮಾಡಿ. यही सूक्ष्म सेवा, इसके लिए पवित्रता का भी शक्ति का भी बढ़ाओ. ಈ ಥರ ಇದನ್ನು ಸಾಧನೆ ಮಾಡಬೇಕು ಅಂದರೆ ನಿಮ್ಮಲ್ಲಿ ಪ್ಯೂರಿಟಿ ಪವರನ್ನು ಜಾಸ್ತಿ ಮಾಡ್ಕೊಳ್ಳಿ. ನಾನು ಪರಮ ಪವಿತ್ರ ಆತ್ಮ 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 ಅಂತ ತಿಳ್ಕೊಳ್ಳಿ. ಸ್ಲೋಗನ್, ಅಪ್ನೆ ಸರ್ವ ಖಜಾನೋ ಕೋ ಸಫಲ್ ಕರ್ನೆ ವಾಲೆ ಮಹಾದಾನಿ ಆತ್ಮಭಾವ. ನಿಮ್ಮ ಎಲ್ಲ ಪ್ರಕಾರದ ಖಜಾನೆಗಳೇನಿದ್ದಾವೆ ಅದನ್ನು ಸಫಲ ಮಾಡೋರು ಎಂಥ ಆತ್ಮ? ಮಹಾದಾನಿ ಆತ್ಮಗಳು. ಓಂ ಶಾಂತಿ.